ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಈ ದಿನ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವಜನರಿಗೆ, ಹಿರಿಯರಿಗೆ ವಾಕ್ಯದಲ್ಲಿ ಆಳವಾಗಿ ಬೆಳೆಯಬೇಕು, ವಾಕ್ಯದ ಮರ್ಮಗಳನ್ನು ತಿಳಿಯಬೇಕು, ಆ ವಾಕ್ಯದ ರಹಸ್ಯಗಳನ್ನು ಅನುಸರಿಸಿ ನಡೆಯಬೇಕು ಎಂದು ಯಾರು ದೇವರ ಸಮ್ಮುಖಕ್ಕೆ ಬರುತ್ತೀರೋ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಮತ್ತು ಅನೇಕ ಕಷ್ಟ, ಪ್ರಯಾಸ, ವೇದನೆಗಳಲ್ಲಿ ದಿಕ್ಕು ತೋಚದೆ, ದಾರಿ ಕಾಣದೇ ಇರುವಂಥ ಸಂದರ್ಭದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಹಾಗೆಯೇ ದೇವರು ಮಾಡಬಾರದು, ಇದನ್ನು ಅನುಸರಿಸಬಾರದು, ಈ ರೀತಿ ಜೀವಿಸಬಾರದು ಎಂದು ಹೇಳಿದಂಥ ಕೃತ್ಯಗಳನ್ನು ಕೂಡ ದೇವರು ಸ್ಪಷ್ಟವಾಗಿ ಮಾಡಬೇಡ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಇವತ್ತಿನ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಕರ್ತನು ನಮ್ಮೊಟ್ಟಿಗೆ ಮಾತನಾಡುವಂತೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಮ ತಂದೆಯೇ, ಕಳೆದ ತಿಂಗಳುಗಳೆಲ್ಲ ಕಾಪಾಡಿದ ಕರ್ತನೇ, ನಿನ್ನ ವಾಕ್ಯದ ರಹಸ್ಯಗಳನ್ನು ಅರಿತು ಆದರಣೆಯನ್ನು ಹೊಂದಲಿಕ್ಕೂ ಬಿಡುಗಡೆಯನ್ನು ಹೊಂದಲಿಕ್ಕೂ ವಾಕ್ಯದ ಮೂಲಕವಾಗಿ ಜಯವನ್ನು ಹೊಂದಲಿಕ್ಕೂ ನಾವು ಬಂದಿದ್ದೇವೆ. ಇಗೋ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಬೇಕಾಗಿ ನಿಮ್ಮಲ್ಲಿ ಮೊರೆ ಇಡುತ್ತಾ ಇದ್ದೇವೆ. ನಮ್ಮ ಹೃದಯಗಳನ್ನು ತೆರೆಯಿರಿ. ಅನೇಕರಿಗೆ ಇದು ಆಶೀರ್ವಾದವಾಗಲಿ. ಈ ವಾಕ್ಯಗಳನ್ನು ಕೇಳಿ ಮುಗಿಸುವಾಗ ಒಂದು ಹೊಸ ಹುಮ್ಮಸ್ಸು, ಒಂದು ಹೊಸ ಆತ್ಮನ ಶಕ್ತಿ, ಒಂದು ಹೊಸತನವು ನಮ್ಮಲ್ಲಿ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರಾ, ಸದುತ್ತರವನ್ನು ಕೊಟ್ಟು ಆಶೀರ್ವದಿಸುತ್ತೀರೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ನಮ್ಮ ಮನೆಗಳ ಹತ್ರ ಕೆಲವರು ಬ್ಯಾಗ್ಗಳನ್ನು ತಗೊಂಡು ಬರ್ತಾರೆ. ಮೊದಲು ಜಾಸ್ತಿ ಬರ್ತಾ ಇದ್ರು, ಈಗ ಬರಲ್ಲ. ಸಾರ್, ನಾವು ಕಂಪ್ನಿ ಕಡೆಯಿಂದ ಬರ್ತಾ ಇದ್ದೀವಿ, ಈ ಕಂಪ್ನಿ ಪ್ರಾಡಕ್ಟ್ಸನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ, ಇದರ ಬೆಲೆ 500 ರೂಪಾಯಿ ಆದರೆ ನಿಮಗೆ 200 ರೂಪಾಯಿಗೆ ಕೊಡ್ತೀವಿ, ತಗೊಳ್ಳಿ ಸಾರ್ ಅಂತ ಹೇಳ್ತಾರೆ ಅಲ್ವಾ. ತಗೊಳ್ಳಿ ಮೇಡಮ್ ಅಂತ ಬಂದಾಗ ನಾವೇನು ಹೇಳ್ತೀವಿ? ಮೊದಲು ಅದನ್ನು ನೋಡಿಬಿಟ್ಟು ಬೇಡಪ್ಪ, ಬೇಡಮ್ಮ ಅಂತ ಹೇಳ್ತೇವೆ. ಆದರೂ ಅವರು ಬೇಡ ಅಂದ ತಕ್ಷಣ ಹೊರಟೋಗಲ್ಲ. ಏನು ಮಾಡ್ತಾರೆ? ಸಾರ್, ನಿಮ್ಗೆ ಗೊತ್ತಿಲ್ಲ, ಒಂದ್ಸರಿ ನೋಡ್ರಿ ಅಲ್ವಾ, ಒಂದ್ಸರಿ ಇದನ್ನು ನೋಡ್ರಿ, ಹಿಂಗೆ ಅದು ಹೆಂಗಿರುತ್ತೆ ನೋಡ್ರಿ, ಅದನ್ನು ಸ್ವಲ್ಪ ಗಮನಿಸಿ ನೋಡ್ರಿ ಅಂತ ಹೇಳಿ ಅವರೇನು ಮಾಡ್ತಾರೆ? ನಮಗೆ ಹೇಳ್ತಾರೆ. ನಾವು ಇಲ್ಲ ಇಲ್ಲ ಬೇಡ ಅಂದ್ರೂ ಕೂಡ ಇಲ್ಲ ನೋಡಿ, ಇನ್ನೂ ಒಂದು 50 ರೂಪಾಯಿ ಕಡಿಮೆ ನೋಡ್ರಿ ಅಂತಾರೆ ಅಲ್ವಾ. ಆದರೂ ಅವ್ರು ಏನಂದ್ರೆ ಅವರು ನಮ್ಮನ್ನು ಬಿಡೋದಿಲ್ಲ. ಅವ್ರೇನು ಮಾಡ್ತಾರೆ? ತಗೊಳ್ಳೇಬೇಕು ಅನ್ನೋದಕ್ಕೋಸ್ಕರ ಹೀಗೆ ಹಾಗೆ, ಸರ್ ಇದ್ರ ಕ್ವಾಲಿಟಿ ಜಾಸ್ತಿ, ಅಂಗಡಿಗಿಂತ ಹಿಂಗಿರುತ್ತೆ, ಫ್ಯಾಕ್ಟ್ರಿಗಿಂತ ಹಿಂಗಿರುತ್ತೆ, ಅವ್ರಿಗಿಂತ ಹಿಂಗಿರುತ್ತೆ. ಅದರ ಅರ್ಥ ಏನಂದರೆ ಅವರು ನಮ್ಮನ್ನು ಬಿಡೋದೇ ಇಲ್ಲ. ತಗೊಳ್ಳಿ ಸರ್, ತಗೊಳ್ಳಿ ಮೇಡಮ್, ತಗೊಳ್ಳಿ ಅಂತ ಕೇಳ್ತಾನೆ ಇರ್ತಾರೆ. ಕೆಲವು ಸಾರಿ ಅವ್ರು ಬಲವಂತ ಮಾಡೋದಕ್ಕೋಸ್ಕರ ನಾನು ಕೆಲವ್ರು ನೋಡಿದ್ದೀನಿ, ಹೋದ್ರೆ ಹೋಗ್ಲಿ 100 ರೂಪಾಯಿ ಇವರು ತಲೆ ಕಾಟ ಸರಿಯಾಗಿ ಆಗ್ತಾ ಇಲ್ಲಪ್ಪ ಅಂತೇಳಿ ತಗೊಂಡ್ಬಿಡ್ತಾರೆ. ಹೌದಲ್ವಾ? ಯಾಕೆಂದರೆ ಅವರು ತುಂಬ ಬಲವಂತ ಮಾಡಿದಾಗ ನಾವು ಮಾಡಿಬಿಡ್ತೀವಿ. ನನ್ನ ಪ್ರಿಯ ದೇವಜನವೇ, ಬೈಬಲ್ ಇದೇ ಪ್ರಕಾರವಾಗಿ ನಾವು ನೋಡುವಾಗ ನಮ್ಮನ್ನು ಎಚ್ಚರಿಸುತ್ತದೆ. ನಾವು ಕೆಲವು ಪಾಪಗಳಿಗೆ ಏನು ಮಾಡ್ತೇವೆ, ಅದು ತುಂಬ ನಮ್ಮನ್ನು ಬಲವಂತ ಮಾಡ್ತದೆ, ಆಗ ನಾವು ಒಪ್ಪಿಕೊಳ್ಬಿಡ್ತೇವೆ. ಆದರೆ ಬೈಬಲ್ ಹೇಳುತ್ತದೆ, ಎಂಥ ಪರಿಸ್ಥಿತಿ ಬಂದರೂ ಕೆಟ್ಟತನವನ್ನ, ಪಾಪವನ್ನ, ದೇವರಿಗೆ ವಿರೋಧವಾದದ್ದನ್ನ ಒಪ್ಪಿಕೊಳ್ಳಲೇಬೇಡ ಅಂತ ಹೇಳುತ್ತದೆ. ಹಲ್ಲೆಲೂಯಾ. ಯಾಕೆಂದ್ರೆ ನೋಡಿ, ಅನೇಕ ಯವ್ವನಸ್ಥರನ್ನ ಅನೇಕ ವ್ಯಕ್ತಿಗಳು ಇನ್ನೊಬ್ಬ ವ್ಯಕ್ತಿಗಳನ್ನ ಪದೇ ಪದೇ ಪೀಡಿಸುವುದನ್ನ, ಪದೇ ಪದೇ ಅವರ ಹಿಂದೆ ಬೀಳುವುದನ್ನ ಅವರು ಒಪ್ಪಿಕೊಳ್ಳೋ ತನಕ, ಕೆಟ್ಟದ್ದನ್ನ ಮಾಡೋ ತನಕ, ಕೊಡೋ ತನಕ, ಅವರ ರೀತಿ ನೀತಿಗಳಲ್ಲಿ ನಡೆಯೋ ತನಕ ಬಿಡೋದೇ ಇಲ್ಲ. ಅದರಂತೆ ನಡೀತಾ ಇರ್ತಾರೆ. ಆದರೆ ದೇವರ ವಾಕ್ಯ ಇವತ್ತು ನಿಮಗೂ ನನಗೆ ಹೇಳುತ್ತದೆ, ಎಂಥ ಪರಿಸ್ಥಿತಿ ಬಂದರೂ ಕೂಡ ದೇವರಿಗೆ ಇಷ್ಟವಿಲ್ಲದನ್ನ ಒಪ್ಪಿಕೊಳ್ಳಲೇಬೇಡ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಬನ್ನಿ ಒಂದು ವಾಕ್ಯವನ್ನು ನಾವು ಓದಿಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಆದಿಕಾಂಡ ಗ್ರಂಥ 39ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ ಗ್ರಂಥ 39 10ನೇ ವಾಕ್ಯ ನಾನು ಓದುತ್ತೇನೆ, ಕೇಳಿಸಿಕೊಳ್ಳಿ. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿ ಇರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ. ಆಮೇನ್. ಏನು ಹೇಳ್ತಾ ಇದೆ ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಗಮನಿಸಿರಿ. ಕೆಲವು ಸಾರಿ ಹೇಳ್ತಾ ಇರ್ತಾರೆ, ಊಟ ಕೊಟ್ಟವರಿಗೆ ಅದೇನೋ ಏನಂತಾರ, ಅನ್ನ ತಿಂದ ಮನೆಗೆ
ಕನ್ನ ಹಾಕೋದು ಅಂತಾರೆ. ಏನೋ ಅನ್ನ ತಿಂದ ಮನೆಗೆ ಕನ್ನ ಹಾಕೋದು ಅಂದ್ರೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವಂತ ಬುದ್ಧಿ ಅನೇಕ ಜನರಲ್ಲಿ ಇರುತ್ತದೆ. ಹೇಗಾದರೂ ಮಾಡಿ ನಾನು ಮೇಲಕ್ಕೆ ಬಂದು ಬಿಡಬೇಕು ಅಲ್ವಾ? ಈಗ ಆಫೀಸುಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ನೀವು ನೋಡ್ತೀರಾ, ಅವರು ಪ್ರಮೋಷನ್ಗಾಗಿ, ಅವರ ಆಶೀರ್ವಾದ ಹೊಂದುವುದಕ್ಕಾಗಿ ಅವರೇನ್ ಮಾಡ್ತಾರೆ, ಅಡ್ಡದಾರಿಗಳನ್ನ ತುಳಿಯುವಂತವರಾಗಿರುತ್ತಾರೆ. ಹೌದಲ್ವಾ? ಸುಳ್ಳು ಹೇಳೋದು ಮಾಡ್ತಾರೆ, ಇನ್ನೊಬ್ಬರ ಮೇಲೆ ಚಾಡಿ ಹೇಳೋದು ಮಾಡ್ತಾರೆ, ಇನ್ನೊಂದು ಕಾರ್ಯಗಳನ್ನು ಹಾಗೆ ಹೀಗೆ ನಡ್ಕೊಳ್ಳುವುದನ್ನ ನಾವು ನೋಡ್ತಾ ಇರ್ತೇವೆ. ಕೆಲವು ಸಾರಿ ಕೆಟ್ಟತನಗಳಿಗೂ ಹೋಗ್ತಾರೆ. ಹೌದಾ ಇಲ್ವಾ? ಕೆಟ್ಟ ಕಾರ್ಯಗಳಿಗೂ ಹೋಗ್ತಾರೆ. ಆದರೆ ಬೈಬಲ್ ಇವತ್ತು ನಮಗೆ ಹೇಳುತ್ತಾ ಇದೆ, ಅಂತಹ ಪರಿಸ್ಥಿತಿಗಳಲ್ಲಿ ನಾವು ಒಪ್ಪಿಕೊಳ್ಳಲೇಬಾರದು. ಯೋಸೇಫನನ್ನ ನೋಡ್ತಾ ಇದ್ದೇವೆ. ಪೋಟಿಫರನು ಅವರ ಮನೆಯವರು ಕರ್ಕೊಂಡ್ರು, ಅವರನ್ನ ತಕೊಂಡ್ರು, ಅವರಿಗೆ ಎಲ್ಲ ಅಧಿಕಾರವನ್ನ ಕೊಟ್ರು. ಯೋಸೇಫನಿಗೆ ಏನಂದ್ರೆ ಮನೆಯಲ್ಲಿರುವ ಎಲ್ಲ ಅಧಿಕಾರ, ಹಣದ ಮೇಲೆ, ಆಸ್ತಿಯ ಮೇಲೆ, ಆಳುಗಳ ಮೇಲೆ, ಎಲ್ಲದರ ಮೇಲೆ ಕೊಟ್ಟರು. ಈಗ ಇವನು ನೋಡಿ ಒಳ್ಳೆ ಸ್ಥಾನದಲ್ಲಿದ್ದಾನೆ. ಈ ಒಳ್ಳೆಯ ಸ್ಥಾನದಲ್ಲಿರುವಂತ ಇವನಿಗೆ ಶೋಧನೆ ಬಂತು. ಕೆಲವು ಸಾರಿ ಎಲ್ಲ ಚೆನ್ನಾಗಿ ನಮ್ಮ ಜೀವಿತದಲ್ಲಿ ಹೋಗುತ್ತಾ ಇರುತ್ತದೆ. ದಿಢೀರನೆ ಸೈತಾನನ್ನು ಶೋಧಿಸಿ ನಮ್ಮ ಕುಟುಂಬವನ್ನ, ಸಂಬಂಧಗಳನ್ನ ಹಾಳು ಮಾಡಬೇಕು ಅಂತ ನೋಡ್ತಾ ಇರ್ತಾನೆ. ಯಾವುದಾದ್ರೂ ಒಂದು ಅವಕಾಶಕ್ಕಾಗಿ, ಯಾವುದಾದ್ರೂ ಒಂದು ವ್ಯಕ್ತಿಗಾಗಿ ಆ ಕುಟುಂಬದಲ್ಲಿ ನೋಡ್ತಾ ಇರ್ತಾನೆ. ಆ ವ್ಯಕ್ತಿ ಮೂಲಕ ಕೆಲಸ ಮಾಡ್ತಾನೆ, ಆ ವ್ಯಕ್ತಿ ಮೂಲಕವಾಗಿ ತೊಂದರೆಯನ್ನು, ತಪ್ಪನ್ನು ತಂದು ಹಾಕುತ್ತಾ ಇರ್ತಾನೆ. ಈಗ ಯೋಸೇಫನು ನಾವು ನೋಡ್ತಾ ಇದ್ದೇವೆ. ಯೋಸೇಫನು ಆ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅಲ್ಲಿ ನೋಡಿರುವ ವಾಕ್ಯ ಹೇಳ್ತದೆ, ಆಕೆ ಯಾರು? ಆ ಒಂದು ಪೋಟಿಫರನ ಹೆಂಡತಿ, ಮನೆಯ ಯಜಮಾನಿ, ಈ ವ್ಯಕ್ತಿಯ ಮೇಲಧಿಕಾರಿ. ಆಕೆಯು ಅವನನ್ನು ಏನ್ ಮಾಡ್ತಾ ಇದ್ದಾರಂತೆ, ಯೋಸೇಫನ ಸಂಗಡ ಪ್ರತಿದಿನವೂ ಏನೋ, ಕೆಲವು ಸಾರಿ ಪಾಪ ನಮ್ಮನ್ನ ಒಂದು ಸಾರಿ ಬಾಗಿಲು ತಟ್ಟಿ ಹೋಗೋದಿಲ್ಲ, ಕೆಟ್ಟತನ ಒಂದು ಸಾರಿ ತಟ್ಟಿ ಹೋಗೋದಿಲ್ಲ, ಕಷ್ಟ ಅನ್ನೋದು ಒಂದು ಸಾರಿ ಬಂದು ಹೋಗೋದಿಲ್ಲ. ನಾವು ಅಂದುಕೊಳ್ಳಬಹುದು, ಅನಾರೋಗ್ಯ ಬಂದಿದೆ ಇನ್ನು ಬರೋದಿಲ್ಲ, ನನಗಿನ್ನು ಕಷ್ಟ ಆಗಿದೆ ಇನ್ನು ಕಷ್ಟ ಆಗಲ್ಲ, ನನ್ನ ಮನೆಯವರು ಒಂದು ಸಾರಿ ಕೆಟ್ಟೋಗಿದ್ರು ಇನ್ನು ಕೆಟ್ಟೋಗೋದಿಲ್ಲ, ನನಗೆ ವೇದನೆಗಳು ಬಂದಿವೆ ಇನ್ನು ಬರೋದಿಲ್ಲ. ಆಗುತ್ತಾ? ಇನ್ನು ಬರಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ಲ, ಬರುತ್ತವೆ. ಯಾಕೆಂದರೆ ಪಾಪವು ಪದೇ ಪದೇ ಮತ್ತೆ ಮತ್ತೆ ನಮ್ಮ ಹೃದಯ ತಟ್ಟುತ್ತದೆ, ನಮ್ಮ ಬಾಗಿಲು ತಟ್ಟುತ್ತದೆ, ನಮ್ಮ ಕುಟುಂಬಗಳನ್ನು ತಟ್ಟುತ್ತದೆ. ಆದರೆ ಬೈಬಲ್ ಹೇಳುತ್ತದೆ, ಹಾಲೆಲೂಯ, ನೀವು ನಾನು ಏನು ಮಾಡಬೇಕು? ಪ್ರತಿದಿನವೂ ಆಕೆ ಏನ್ ಮಾಡ್ತಾ ಇದ್ದಳು? ಯೋಸೇಫನನ್ನ ಪೀಡಿಸುತ್ತಿದ್ದಳು. ಅಲ್ಲಿ ಹೇಳ್ತದೆ, ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ. ಕೆಲವರು ಪ್ರಶ್ನೆ ಮಾಡ್ತಾರೆ, ಕೆಲವರು ಹೇಗೆ ಮಾತಾಡ್ತಾರೆ, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ವಾ? ಈ ಮಾತು ಒಂದು ವೇಳೆ ಗಂಡ ಹೆಂಡತಿ ಮಾತಾಡ್ಕೊಂಡ್ರೆ ಪರವಾಗಿಲ್ಲ ಅಲ್ವಾ? ಬೇರೆ ಯಾರೋ ಫ್ರೆಂಡೋ, ಇಲ್ಲ ಪಕ್ಕದ ಮನೆಯವರೋ, ಇಲ್ಲ ಬೇರೆಯವರು, ನಾನಂದರೆ ನಿನಗೆ ಇಷ್ಟನೇ ಇಲ್ಲ, ಬಿಡು, ಹೋಗ್ಲಿ ಬಿಡು, ಅಷ್ಟೇನಾ? ಇಷ್ಟೇನಾ? ಹಿಂಗೇನಾ? ಒಂದು ಸಾರಿ ಮೆಲ್ಲಗೆ ಮಾತಾಡಿ ಹೋದ್ರು, ಆಯ್ತು ಬಿಡು, ಓದ ಬಿಡು ಅಂದ್ಕೊಂಡ್ರೆ ಮಾರನೇ ದಿನ ಬರ್ತಾರೆ. ಅವತ್ತು ಬಿಟ್ಬಿಟ್ಟಿದ್ದಾಳೆ ಅಂದ್ಕೊಂಡಿರ್ತೀವಿ, ಮಾರನೇ ದಿನ ಬಂದ್ಬಿಟ್ಟು ಹೋದ್ರೆ ಆಗ್ಲಿ ಬಿಡು, ನೆನ್ನೆ ಏನೋ ಹಂಗೆ ಅಂದ್ಬಿಟ್ಟೆ, ನೀನಂದರೆ ನನಗೆ ತುಂಬ ಇಷ್ಟ, ಹೆಂಗೆ ನಾನು ಇದು ಮಾಡ್ತೀನಿ ಅಂತ ತಿರುಗಿ ಬರ್ತಾರೆ. ತಿರುಗಿ ಕೋಪ ಮಾಡ್ಕೊಂಡು ಏನಾದರೂ ಅಂದ್ವಿ ಅಂತ ತಿಳ್ಕೊಳ್ಳಿ, ಹೊರಟೋದ್ರೆ ಹೋಯ್ತು ಬಿಡಪ್ಪ. ಅದೇನು ಹೇಳ್ತಾರೆ, ಓದ ಪಿಶಾಚಿ ಅಂದರೆ ಬಂದೆ ಗವಾಶಿಯಲ್ಲಿ ಅಂದಂಗೆ ಈ ಕಡೆ ಹೋಗಿ ಆ ಕಡೆ ಬರ್ತಾರೆ ತಿರುಗಿ ಅಲ್ವಾ? ಒಬ್ಬರು ಹೋದ್ರು ಅಂದ್ರೆ ಇನ್ನೊಬ್ರು ಬರ್ತಾರೆ. ನಮ್ಮ ಹತ್ರ ಹಣ ಇತ್ತು ಅಂದರೆ, ಹಣ ಏನಾದರೂ ಬಂತು ಅಂತ ತಿಳ್ಕೊಳ್ಳಿ, ಮೆಲ್ಲಗೆ ಬರ್ತಾರೆ. ಅಣ್ಣ ಚೆನ್ನಾಗಿದ್ದೀರಾ, ಅಕ್ಕ ಚೆನ್ನಾಗಿದ್ದೀರಾ ಅಂತ ಬರ್ತಾರೆ. ಆವಾಗೇ ನಾವು ಅಂದ್ಕೊಬೇಕು, ಏನೋ ನಯವಾಗಿ ಬಂದಿದ್ದಾರೆ ಅವರು ಅಂತ. ಗೊತ್ತಿರುತ್ತೆ ಅವ್ರಿಗೆ ಹಣ ಇದೆ ಅಂತ. ಅದೇ ನಮಗೆ ಸಾಲ ಇದೆ ಅಂದರೆ ಅಲ್ಲಿಂದ ಅಲ್ಲೇ ಹಂಗೆ ಹೊರಟೋಗ್ತಾರೆ ತಲೆ ಮರೆಸ್ಕೊಂಡು. ನೋಡಿ, ಈಗ ಹಣ ಬಂತು ಅಂದರೆ ಪದೇ ಪದೇ ಮನೆಗೆ ಬರ್ತಾರೆ. ಮನೆಯಲ್ಲಿ ಚೆನ್ನಾಗಿ ಅಡಿಗೆಗಳು ಮಾಡ್ತಾ ಇದ್ರೆ ಪದೇ ಪದೇ ಬರ್ದಂಗೆ. ಯಾಕೆ ಈಗಿನ ಕಾಲದಲ್ಲಿ ಕಡಿಮೆ, ಪದೇ ಪದೇ ಅವ್ರ ಮನೆಗೆ ಹೋದ್ರೆ, ಅಲ್ಲಿ ಹೋದ್ರೆ ಹಣ ಸಿಗುತ್ತೆ, ಅಲ್ಲಿ ಹೋದ್ರೆ ಏನೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಪದೇ ಪದೇ ಬರ್ತಾರೆ. ಪಾಪದ ಕುತುಗಳು. ಈ ಸ್ತ್ರೀ ಯೋಸೇಫನನ್ನ ಪದೇ ಪದೇ ಪ್ರತಿನಿತ್ಯ ಅದೇ ಮಾತನ್ನ ಮಾತಾಡ್ತಾ ಇದ್ದಾಳೆ. ಏನಂದ್ರೆ, ನಾನಂದ್ರೆ ಇಷ್ಟ ಇಲ್ವಾ? ಇನ್ನೂ ಕೆಲವರು ಇದ್ದಾರೆ ಲೋಕದಲ್ಲಿ, ಯವನಸ್ಥರ ನೋಡಿದ್ರೆ, ನಾನು ನೋಡಕ್ ಚೆನ್ನಾಗಿಲ್ವಾ? ನಾನು ಮಾತಾಡೋದು ನಿನ್ಗೆ ಇಷ್ಟ ಆಗಲ್ವಾ? ನಾನು ಹಿಂಗೇನಾ? ನನ್ನನ್ನು ನೋಡಲ್ವಾ ನೀನು?
ಇನ್ನು ನೀನಾಗಿದ್ದೀನಿ, ಅವ್ರಿಗಿಂತ ನಾನು ಬೆಸ್ಟ್ ಅಲ್ವಾ, ಹೀಗೆ ನಯವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಎಷ್ಟೋ ಸಾರಿ ಇಲ್ಲ ಬೇಡ ನನಗೆ ಇಷ್ಟ ಇಲ್ಲ, ನಮ್ಮ ಮನೆಯಲ್ಲಿ ಬೈತಾರೆ, ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಇಲ್ಲ, ಅದು ಇದು. ಈಗ ಪ್ರೀತಿ ಮಾಡೋ ಹುಡುಗರು ಇದ್ದಾರಲ್ವಾ, ಅವ್ರನ್ನ ಹೇಗೆ ಬಲೆಗೆ ಹಾಕ್ಕೊಳ್ತಾರೆ? ಪ್ರತಿದಿನ ಫೋನ್ ಮಾಡ್ತಾರೆ ಅಲ್ವಾ, ಫೋನ್ ಎತ್ತಿಲ್ಲ ಅಂದರೆ ಮೆಸೇಜ್ ಮಾಡ್ತಾರೆ, ಮೆಸೇಜ್ ಮಾಡಿಲ್ಲ ಅಂದರೆ ಹುಡ್ಕೊಂಡೆ ಬಂದುಬಿಡ್ತಾರೆ. ಏನಂತ, ನಿನಗೋಸ್ಕರ ನಾನು ಅಷ್ಟು ದೂರಿಂದ ಬಂದಿದ್ದೀನಿ ಗೊತ್ತಾ. ಇನ್ನು ಕೆಲವ್ರು ಹೇಳ್ತಾರೆ, ಬೆಳಿಗ್ಗೆ ಊಟನೇ ಮಾಡಿಲ್ಲ ನಾನು, ನೀನು ಫೋನ್ ಮಾಡ್ತೀಯ ಅಂತ ಕಾತ್ಕೊಂಡೇ ಇದ್ದೆ ನಾನು ಅಂತಾರೆ ಅಲ್ವಾ. ಅವರು ನೀನು ಯಾಕೆ ಊಟ ತಿಂದಿಲ್ಲ ಅಂದರೆ, ನಿನಗೋಸ್ಕರ ನೀನು ಮಾತಾಡಿಲ್ಲಲ್ಲ ಅದಕ್ಕೆ ತಿನ್ನೋಕ್ಕೆ ಆಗಿಲ್ಲ ನನಗೆ ಅಂತ ಹೇಳಿದಾಗ ಇವ್ರಿಗೆ ಮನ ಕರೆದು ಬಿಡ್ತದೆ ಅಲ್ವಾ. ಕೆಲವು ಹುಡುಗಿರು ನನ್ನ ಹತ್ರ ಹೇಳಿದ್ದಾರೆ ಏನಂದರೆ, ಪಾಸ್ಟರ್ ನಾನು ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಅವನು ಅನ್ಯ ಹುಡುಗ ಅಂತ ಹೇಳ್ತಾನೆ. ಅಮ್ಮ ಯಾಕಮ್ಮ ನೀನು ಅನ್ಯ ಹುಡುಗನನ್ನು ಪ್ರೀತಿ ಮಾಡಿದೆ ಅಂತ ಕೇಳಿದ್ರೆ, ಪಾಸ್ಟರ್ ಅವನು ನನಗೋಸ್ಕರ ಸತ್ತೋಗ್ತೀನಿ ಅಂದ ಅಂತೇಳಿ. ಸತ್ತೋದ್ರೆ ಹೋಗ್ತಾ ಇತ್ತು ಪೀಡೆ, ನೀನು ಯಾಕೆ ಅವನಿಗೆ ಬಾಧೆ ಪಟ್ಕೊಡ್ತೀಯ ಅಲ್ವಾ. ನಾನು ಸತ್ತೋಗ್ತೀನಿ ಅಂದ್ಬಿಟ್ನು, ಅದಕ್ಕೆ ನಾನು ಪ್ರೀತಿ ಮಾಡಿಬಿಟ್ಟೆ, ಹೌದಲ್ವಾ. ನೋಡಿ ಈ ರೀತಿ ಏನಂದರೆ ಪದೇ ಪದೇ ಪೀಡಿಸಿ ನೀನಿಲ್ಲ ಅಂದರೆ ನಾನು ಬದುಕಲ್ಲ, ನೀನಿದ್ರೆ ನನಗೆ ಸಂತೋಷ, ನೀನಿಲ್ಲದ್ರೆ ನನಗೆ ಅಸಂತೋಷ, ಈ ಕವಿತೆಗಳೆಲ್ಲ ಬರೀತಾರಲ್ವಾ. ಈ ಪ್ರೀತಿ ಮಾಡುವಾಗ ಕವಿತೆಗಳೆಲ್ಲ ಬರೀತಾರೆ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನಿದ್ರೆ ನಾನು ಬದುಕ್ತೀನಿ, ನೀನಿಲ್ಲ ಅಂದರೆ ಸತ್ತೋಗ್ತೀನಿ, ಈ ಥರದ್ದೆಲ್ಲ ಹೇಳ್ಬಿಟ್ಟು ಜನರನ್ನ ಪೀಡಿಸ್ತಾರೆ. ಹೀಗೆ ಯೋಸೇಫನನ್ನ ಆ ಸ್ತ್ರೀ ಏನು ಮಾಡಿದಳು, ಪದೇ ಪದೇ ಪೀಡಿಸುವುದನ್ನ, ಪದೇ ಪದೇ ಆ ರೀತಿಗೆ ಮಾತಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಒಂದು ವಿಷಯ ದೇವಜನವೇ, ಈ ಲೋಕದಲ್ಲಿ ಅನೇಕರು ನಮ್ಮನ್ನ ಇದೇ ರೀತಿಯಾಗಿ ಪೀಡಿಸಿ, ಅದು ಒಂದು ವೇಳೆ ಶಾರೀರಿಕವಾಗಿರ್ಬೋದು, ಹಣದ ವಿಷಯದಲ್ಲಾಗಿರ್ಬೋದು, ನಾವು ಯಾವುದೇ ವಿಷಯದಲ್ಲಾಗಿರ್ಬೋದು, ನಮ್ಮನ್ನು ಪೀಡಿಸುವಾಗ ಯೋಸೇಫನೇನು ಮಾಡಿದ ನಂತರ ಅಲ್ಲಿ ನೋಡ್ತೇವೆ, ಆ ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಏನು ಮಾಡಲಿಲ್ಲ ಅವನು. ಅದು ಬಹಳ ಮುಖ್ಯ. ಯಾಕೆಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ನಾವು ಕೇಳಿಯೂ ಕೇಳದ ಹಾಗೆ ಹೋಗ್ತಾ ಇರಬೇಕು ಅಲ್ವಾ. ಅವ್ರು ಮೆಸೇಜ್ ಮಾಡ್ತಾ ಇರ್ತಾರೆ, ನೋಡದ ಹಾಗೆ ಹೋಗ್ತಾ ಇರಬೇಕು. ಅವ್ರು ನಮ್ಮನ್ನು ಬುಟ್ಟಿಗೆ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಕೆಟ್ಟತನ ಮಾಡೋಕ್ಕೆ. ನೋಡಿ ಎಷ್ಟೋ ಜನ ದುರಭ್ಯಾಸಗಳಿಗೆ ಒಳಗಾಗೋದು ಹೇಗೆ, ಕುಡುಕತನಕ್ಕೆ, ಸ್ಮೋಕಿಂಗ್ಗೆ, ಈ ಕೆಳಗೆ. ಯಾಕೆ? ಯಾರೋ ಒಬ್ಬರು ಪದೇ ಪದೇ ಚೆನ್ನಾಗಿರುತ್ತೆ, ಹಿಂಗಾಗಿರುತ್ತೆ, ಹಂಗಿರುತ್ತೆ. ಯಾವಾಗ ಒಂದು ವೇಳೆ ಕೆಲವ್ರು ಹೇಳ್ತಾರೆ, ನಿನ್ಗೆ ಗೊತ್ತಾ ಇದನ್ನು ಕುಡಿದ್ರೆ ತೇಲ್ದಂಗಿರುತ್ತಪ್ಪ, ಎಲ್ಲೋ ಇದ್ದಂಗಿರುತ್ತೆ ನಿನಗೆ ಗೊತ್ತಾ ಅಂತಾರೆ. ಬೇಡಪ್ಪ, ನಮ್ಮ ಮನೆಯಲ್ಲಿ ಇಷ್ಟ ಇಲ್ಲ, ನನ್ನ ಹೆಂಡತಿ ಬೈತಾಳೆ, ದ್ರೋಹ ಮಾಡಲ್ಲ ನಾನು, ನನ್ನ ಮಕ್ಕಳಿದಾರಪ್ಪ, ನಾನು ಅಂದದ್ದು ಮಾಡಬಾರ್ದು ಅಂತ ಹೇಳ್ತದೆ. ಒಂದು ವೇಳೆ ಸುಮಾರು ದಿನ ಮಾಡಬಾರ್ದು ಅಂತ ಇರ್ತಾರೆ. ಒಂದು ದಿವಸ ಹೆಂಡತಿ ಬೈದು ಬಿಡ್ತಾಳೆ. ಆವಾಗ ಫ್ರೆಂಡ್ ಬಂದು, ಏನಾ ನೋಡಪ್ಪ ಸ್ವಲ್ಪ ಅವಳಿಗೆ ಕೊಡ್ಬೇಕು, ಅವಳಿಗೆ ಒಂದ್ಸರಿ ಕುಡಿದ್ಬಿಟ್ಟು ಹೋಗಿ ತೋರಿಸ್ತೀನಿ ಅಲ್ವಾ. ಇಷ್ಟು ದಿನ ಹೆಂಡತಿ ಮೇಲೆ ಪ್ರೀತಿ ಇತ್ತು, ಬೇಡಪ್ಪ ನನ್ನ ಹೆಂಡತಿ ಬೈತಾಳೆ, ಮನೆಯಲ್ಲಿ ನಾನು ಅಂಥದ್ದು ಕೆಲಸ ಮಾಡಲ್ಲ ಅಂತ ಇದ್ದು. ಇವತ್ತು ಹೆಂಡತಿ ಬೈದು ಬಿಟ್ಲಲ್ಲ, ಆ ಕೋಪಕ್ಕೆ ತಗೊಂಡೋಗಿ ಸರಿ ಕರೆಕ್ಟಾಗಿ ತೋರಿಸ್ಬೇಕು, ಇವಳಿಗೆ ಹೆಂಗಿರುತ್ತೋ ಒಂದು ಸ್ವಲ್ಪ ಕೊಡ ನೋಡೋಣ ಅಂತ ಹೇಳ್ಬಿಟ್ಟು, ಏನೊಂದು ಸ್ವಲ್ಪ ಕೆಲವರು ಸ್ಮೆಲ್ ನೋಡಿದ ತಕ್ಷಣನೇ ಅಂತಾಳಿ ಕುಡಿದ್ಬಿಟ್ಟು ಹೋಗ್ಬಿಟ್ಟು ಮನೇಲೆ ಅಂತಾರೆ. ಆ ಮನೆಯಲ್ಲಿ ಇನ್ನೂ ಜಗಳ ಆಗ್ತದೆ. ನಿನ್ನೆ ಕುಡಿದು ಬಂದಿದೆಯಾ ನೀನು, ಅದು ಸ್ಟಾರ್ಟ್ ಆಗುತ್ತೆ. ನಿನ್ನೆ ಕುಡಿದು ಬಂದಿದೆಯಾ, ಹೆಂಗೆ ಬಂದೆ ನೀನು, ಯಾಕೆ ಮಾಡಿದೆ ಇದು ಅಂತ ಕೇಳಿದಾಗ ಟೆನ್ಷನ್ನು, ಇನ್ನೊಂದ್ಸರಿ ಹೋಗಿ ಕುಡಿಯೋದು ಅಲ್ವಾ. ಸೊ ಒಂದಕ್ಕೊಂದೇನಾಗ್ಬಿಡ್ತದೆ, ಟೆನ್ಷನ್ ಆಗ್ತದೆ. ನನ್ನ ಪ್ರಿಯ ದೇವಜನವೇ, ಕೆಡಿಸುವುದಕ್ಕೆ ಜನರಿದ್ದಾರೆ, ನಮ್ಮನ್ನು ಹಾಳು ಮಾಡುವುದಕ್ಕೆ ಜನರಿದ್ದಾರೆ. ಆದರೆ ನಾವು ಯಾವುದಕ್ಕೂ ಕಿವಿಗೊಡದೆ, ನೋಡಿ ಯೋಸೇಫನು ಮಾಡಿದಂಥ ಕೆಲಸ, ಅವಳು ಪ್ರತಿದಿನ ಪೀಡಿಸಿದ್ರು ಕೂಡ ಅವನು ಒಪ್ಪಿಕೊಳ್ಳಲಿಲ್ಲ. ಅವಳು ಎಷ್ಟು ಹೇಳ್ತಾ ಇದ್ರು ಅದಕ್ಕೆ ಕಿವಿಗೊಡಲಿಲ್ಲ. ಆಕೆ ಏನೇ ಹೇಳಿದ್ರು ಕೊನೆಗೆ ಹೇಳ್ತಾ ಇದೆ, ಆಕೆ ಬಳಿ ಇರುವುದಕ್ಕೂ ಸಂಗಮ ಮಾಡುವುದಕ್ಕೂ ಕರೆದ್ರು ಕೂಡ ಆತನು ಒಪ್ಪಿಕೊಳ್ಳಲಿಲ್ಲ. ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ, ಯಾಕೆ ಯೋಸೇಫನು ಒಪ್ಪಿಕೊಳ್ಳಲಿಲ್ಲ ಅನ್ನುವಂಥ ವಿಚಾರ. ಯಾಕೆ ಒಪ್ಪಿಕೊಳ್ಳಲಿಲ್ಲ ಅಂತ ನೀವು ಆದಿಕಾಂಡ ಗ್ರಂಥದಲ್ಲಿ ಅದೇ ಅಧ್ಯಾಯ 39ನೇ ಅಧ್ಯಾಯ 2ನೇ ವಚನವನ್ನು ಓದಿದ್ರೆ, 39ನೇ ಅಧ್ಯಾಯ 2ನೇ ವಚನ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ. ಹಲ್ಲೆಲೂಯಾ. ಯಾಕೆ ಅವನು ಒಪ್ಪಿಕೊಳ್ಳಲಿಲ್ಲ? ಯಾಕೆ ಒಪ್ಕೊಳ್ಳಿಲ್ಲ? ಈ ದೇವರು ಅವನಲ್ಲಿದ್ದಾನೆ. ಆಮೇನ್. ನಮ್ಮಲ್ಲಿ ದೇವರಿದ್ದರೆ ನಾವು ದುಷ್ಟನನ್ನ ಒಳಗಡೆ ಬಿಟ್ಕೊಳ್ಳಲ್ಲ, ಹೌದಾ ಇಲ್ವಾ? ನಮಗೆ ಮನೆಯಲ್ಲಿ ಹೊಟ್ಟೆ ತುಂಬ ನಾವು ಊಟ ತಿಂದ್ಬಿಟ್ರೆ, ಯಾರಾದ್ರೂ ಊಟ ಕೊಟ್ರೆ ತಿಂತೀವಾ? ಹೊಟ್ಟೆ ತುಂಬೋಗ್ಬಿಟ್ಟಿದೆ, ಫುಲ್ಲು ತಿಂದ್ಬಿಟ್ಟಿದೀವಿ, ಯಾರಾದ್ರೂ ಕೊಟ್ರೆ ತಿಂತೀವಾ? ತಿನ್ನಲ್ಲ. ಯಾಕೆ?
ಇಲ್ಲಪ್ಪ ನನ್ನ ಹೊಟ್ಟೆ ತುಂಬಿದೆ, ನನಗೆ ಬೇಡ. ಹೊಟ್ಟೆ ತುಂಬಿದ ಮೇಲೆ ಅದೇನು ಹೇಳ್ತಾರೆ, ಅಮೃತವು ವಿಷತ್ತರ ಅನಿಸುತ್ತಂತೆ. ಯಾಕೆಂದ್ರೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ನನಗೆ ಬೇಡ ಇನ್ನು ಅಂತ ಹೇಳ್ತಾರೆ. ಆದರೆ ಹೊಟ್ಟೆ ಹಸಿದಾಗ ಏನು ಕೊಟ್ಟರು? ಅದೇ ರೀತಿ ಪಾಪವೂ ಕೂಡ ಏನು ಮಾಡುತ್ತೆ ಗೊತ್ತಾ? ನಾವು ಯಾವಾಗ ಕಷ್ಟದಲ್ಲಿರ್ತೀವಲ್ವಾ, ಯಾವಾಗ ನಾವು ದುಃಖದಲ್ಲಿರ್ತೀವಲ್ವಾ, ಯಾವಾಗ ಹೆಂಡತಿ ಮೇಲೆ ಕೋಪ ಇರ್ತದಲ್ವಾ, ಯಾವಾಗ ಗಂಡನ ಮೇಲೆ ಕೋಪ ಇರ್ತದಲ್ವಾ, ಆವಾಗ ಸೈತಾನ್ ಮೆಲ್ಲಿಗೆ ಬರ್ತಾನೆ. ಏನಂತ? ನೋಡು, ನಿನ್ನ ಹೆಂಡತಿ ಪ್ರೀತಿ ಮಾಡಲ್ಲ, ನಿನ್ನ ಗಂಡ ನಿನ್ನನ್ನು ಪ್ರೀತಿ ಮಾಡಲ್ಲ ಅಲ್ವಾ. ಕೆಲವು ಹೆಣ್ಣು ಮಕ್ಕಳು ನನಗೆ ಹೇಳಿದ್ದಾರೆ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಪ್ರೀತಿ ಮಾಡಲ್ಲ, ಅದಕ್ಕೆ ನಾವು ನೋಡುವಾಗ ಬೇರೆಯವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಅವಾಗ ಏನು ಮಾಡಿಬಿಡ್ತಾರೆ, ಆ ಪ್ರೀತಿಯನ್ನು ಅವರು ಏನು ಮಾಡ್ತಾರೆ, ತಪ್ಪಾಗಿ ಅರ್ಥ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಬೈತಾನೇ ಇರ್ತಾರೆ. ಫೋನ್ ಮುಟ್ಬೇಡ ಅಂತಾರೆ, ಫೋನ್ ನೋಡಬೇಡ ಅಂತಾರೆ, ಹಂಗಿರ್ಬೇಡ ಅಂತಾರೆ, ಹಿಂಗಿರ್ಬೇಡ ಅಂತಾರೆ. ಆದರೆ ನೀವು ಬೇರೆಯವ್ರ ಮನೆಗೆ ಹೋದರೆ ನಿಮ್ಮನ್ನು ಅವ್ರು ಏನೂ ಅನ್ನಲ್ಲ, ಟಿ ವಿ ಹಾಕ್ಕೊಡ್ತಾರೆ, ಮೊಬೈಲ್ ಕೊಡ್ತಾರೆ, ಎಂಜಾಯ್ ಮಾಡ್ರಿ ಅಂತಾರೆ. ಆವಾಗ ಯಾರು ಇಷ್ಟ ಆಗ್ಬಿಡ್ತಾರೆ ಅವ್ರಿಗೆ? ಯಾರು ಮೊಬೈಲ್ ಕೊಟ್ಟರು, ಯಾರು ನಿಮಗೆ ಫ್ರೀಡಮ್ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟರು ಅವ್ರು ಇಷ್ಟ ಆಗ್ಬಿಡ್ತಾರೆ. ಕಟ್ನಿಟ್ಟು ಮಾಡಿದವರು ಬೇಡ ಅನಿಸ್ಬಿಡ್ತದೆ. ನೋಡಿದ್ರಾ, ಸೈತಾನನ ಕೆಲಸ ಏನಂದ್ರೆ ಅವರ ಪ್ರೀತಿ ಸರಿ ಇಲ್ಲ, ಇವರ ಪ್ರೀತಿ ಸರಿ ಇದೆ. ಎಷ್ಟೋ ಹುಡುಗರು ಹುಡುಗಿಯರು ಕೆಲವು ಸಾರಿ ಕುಟುಂಬದಲ್ಲಿರುವಂಥವ್ರು ಏನಂದ್ರೆ, ಅಯ್ಯೋ ನನಗಿಲ್ಲಿ ಪ್ರೀತಿ ಸಿಗ್ತಾ ಇಲ್ಲ, ಅಲ್ಲಿ ಸಿಗ್ತಾ ಇದೆ. ಯಾವಾಗ ದುಷ್ಟನು ಕೆಲಸ ಮಾಡ್ತಾನೋ, ಯಾವಾಗ ದೇವರಾತ್ಮನು ನಮ್ಮಲ್ಲಿ ಇರೋದಿಲ್ವೋ, ದುಷ್ಟನೇನು ಮಾಡ್ತಾನೆ? ಕೆಲಸ ಮಾಡ್ತಾನೆ, ನಮ್ಮನ್ನ ಹಾಳು ಮಾಡ್ತಾನೆ. ಅರ್ಥ ಆಯ್ತಲ್ಲ? ನೋಡಿ, ಯಾಕೆ ಯೋಸೇಫನು ಪಾಪ ಮಾಡಲಿಲ್ಲಂತೆ? ದೇವರು ಅಂದ್ರೆ ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ. ಹಾಲೆಲೂಯಾ. ಇವತ್ತು ನೀವು ನಾನು ದೇವಜನವೇ ಎಷ್ಟೋ ಆಕರ್ಷಣೆಗಳು, ಪಾಪಗಳು ಮತ್ತು ನಾವು ಪಾಪದಲ್ಲಿ ಬಿದ್ದೋಗುವಂತೆ, ನಮ್ಮ ಕುಟುಂಬಗಳು ಹಾಳಾಗುವಂತೆ, ನಮ್ಮ ಜನರು ಹಾಳಾಗುವಂತೆ ಸೈತಾನನು ಪ್ರೇರೇಪಣೆಯನ್ನು ಮಾಡುವಾಗ ನಾವು ಮೊದಲು ಏನು ಮಾಡಬೇಕು? ದೇವರು ಅವರ ಸಂಗಡ ಇರುವಂತೆ ಮಾಡಬೇಕು. ಯಾವಾಗ ನಾವು ಆ ರೀತಿ ಮಾಡುತ್ತೇವೋ ಖಂಡಿತವಾಗಿ ನಮಗೆ ಏನು ಮಾಡ್ತಾನೆ? ದೇವರಾತ್ಮನಿರ್ತಾನೆ. ಒಂದು ವಿಷಯ ಏನಂದರೆ, ನಿನ್ನ ಅನುಮತಿ ಇಲ್ಲದೆ ಸೈತಾನನು ನಿನ್ನೊಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಇಲ್ವಾ? ನಿನ್ನ ಅನುಮತಿ ಇಲ್ಲದೆ ನೀನು ಪಾಪ ಮಾಡೋಕ್ಕೆ, ಸೈತಾನ ನಿನ್ನ ಪ್ರೇರೇಪಣೆ ಮಾಡೋಕ್ಕೆ, ನನಗೆ ಗೊತ್ತಿಲ್ದಿರನೇ ಮಾಡಿಬಿಟ್ಟೆ ಅಂತ ಯಾರಾದ್ರೂ ಹೇಳೋಕ್ಕಾಗುತ್ತಾ? ಆಗುತ್ತಾ? ಇಲ್ಲ. ಯಾಕೆಂದ್ರೆ ನಮಗೆ ಗೊತ್ತು ಸೈತಾನನು ಬಂದು ಪ್ರೇರೇಪಣೆ ಮಾಡ್ತಾನೆ, ನಮ್ಮ ಕೈಯಿಂದ ಅವನು ಮಾಡ್ಸಕ್ಕಾಗಲ್ಲ, ಅವನಿಗೆ ಆ ಶಕ್ತಿ ಇಲ್ಲ. ಏನು? ಅವನೇ ನಮ್ಮ ಬಲವಂತವಾಗಿ, ಉದಾಹರಣೆಗೆ ಒಂದು ಫೋನ್ ಇದೆ, ಅಲ್ಲಿ ಕಳ್ಳತನ ಮಾಡಬೇಕು, ಕಳ್ಳತನ ಮಾಡುವಂತ ಪ್ರೇರೇಪಣೆ ಕೊಡ್ತಾನೆ ಅವನು. ಅವನೇ ಎತ್ತುಕೊಡಲ್ಲ, ನಿನಗೆ ಎತ್ತುಕೊಡ್ತಾನ? ಕೊಡಲ್ಲ. ಒಂದು ಸಾರಿ ಈ ರೀತಿಯಾಗಿ ಒಂದು ಘಟನೆ ನಡೆದಿತ್ತು. ಏನಂದರೆ, ಒಂದು ಸಾರಿ ಅಲ್ಲಿ ಒಂದು ಕೊಲೆ ನಡೆದಿದೆ. ಏನೋ ಕೊಲೆ ನಡೆದಿದೆ. ಆಗ ಆ ಕೊಲೆ ನಡೆಯುವಾಗ ಕೇಳ್ತಾರೆ, ಏನಂದ್ರೆ ಯಾಕೆ ಈ ಕೊಲೆ ನಡೆಯಿತು ಅಂತ ಕೇಳುವಾಗ ಆ ಒಂದು ಸ್ಟೋರಿ ಎಲ್ಲೆಲ್ಲಿಗೆ ಹೋಯಿತು ಅಂದ್ರೆ, ಕೊನೆಗೇನಾಯ್ತು ಗೊತ್ತಾ? ಯಾವುದೋ ಒಂದು ಎಮ್ಮೆ ಆ ಒಂದು ಏನೋ ಬೇರೆ ತೋಟಕ್ಕೆ ಹೋಗಿ ಮೇಯ್ದಿದೆ. ಆ ತೋಟಕ್ಕೆ ಹೋಗಿ ಮೇಯ್ದಿದ್ದಕ್ಕೆ, ಆ ತೋಟಕ್ಕೆ ಹೋಗಿ ಮೇಯ್ದಿದ್ದಂತ ಆ ವ್ಯಕ್ತಿ ಈ ಎಮ್ಮೆಗೆ ಹೊಡೆದಿದ್ದಾನೆ. ಎಮ್ಮೆಗೆ ಹೊಡೆದಿದ್ದು ನೋಡಿ ಈ ವ್ಯಕ್ತಿ ಕೋಪಗೊಂಡು ಅವನು ನೋಡ್ದಿದ್ದಾನೆ, ಅವ್ರ ಮಕ್ಕಳು ಇವ್ರು ನೋಡ್ದಿದ್ದಾರೆ. ಹಿಂಗೆ ಮಾಡಿ ಅಲ್ಲಿ ಕೊಲೆ ನಡೆದಿದೆ. ಕೊನೆಗೆ ಯಾಕೆ ಇಷ್ಟೆಲ್ಲ ನಡೀತು ಅಂತ ಹೇಳಿದ್ರೆ, ಆ ಎಮ್ಮೆಯನ್ನ ಬಿಚ್ಚಿದ ವ್ಯಕ್ತಿ ಬೇರೊಬ್ಬನು ಬಿಟ್ಬಿಟ್ಟಿದ್ದಾನೆ. ಈಗ ಅವನನ್ನು ಕೇಳಿದ್ರೆ ಯಾಕೆ ಹಿಂಗೆ ಮಾಡಿದೆ ಅಂದರೆ, ಅವರಿಬ್ಬರಿಗೂ ಜಗಳ ತರಬೇಕು ಅಂತ ನಾನು ಎಮ್ಮೆ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ. ನೋಡಿ, ಆಲೋಚನೆ ಅಷ್ಟೇ ಕೊಟ್ಟ ಸೈತಾನು. ಏನಂತ? ಎಮ್ಮೆ ಬಿಟ್ಬಿಡು, ಅವನು ಎಮ್ಮೆ ಬಿಟ್ಬಿಟ್ರೆ ಅವನು ಹೊಲದಲ್ಲಿ ಹೋಗಿ ಮೇಯ್ತದೆ, ಅವ್ರಿಗೆ ಇಬ್ಬರಿಗೂ ಜಗಳ ಆಗ್ತದೆ ಅಂತ ಹೇಳ್ಬಿಟ್ಟು ಎಮ್ಮೆ ಬಿಟ್ಟೋನೊಬ್ಬನು. ಹಾಗೆ ಬಿಡು ಅಂತ ಹೇಳ್ದೆ, ಬಿಷ್ಟ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಸೈತಾನನ ಏನು ಮಾಡ್ದ? ಯಾವುದು ಇವ್ರ ಮೇಲೆ ಅವರು, ಇವ್ರ ಮೇಲೆ, ಕೊನೆಗೆ ಕೊಲೆ ಆಗೋಯ್ತು. ಅಂದ್ರೆ ನೋಡಿ ಎಷ್ಟು ದೊಡ್ಡ ಅನಾಹುತ. ಸೈತಾನನು ಅದಕ್ಕೆ ಹೇಳೋದು, ನಮ್ಮ ಕೈಯಲ್ಲಿ ಪಾಪ ಮಾಡಿಸುವುದಿಲ್ಲ, ಪ್ರೇರೇಪಣೆ ಕೊಡುತ್ತಾನೆ. ನಿಮ್ಮ ಅನುಮತಿ ಇಲ್ಲದೆ, ನಿಮ್ಮ ಇಷ್ಟವಿಲ್ಲದೆ ಸೈತಾನನು ನಿಮ್ಮ ಕೈಯಲ್ಲಿ ಬಲವಂತವಾಗಿ ನಿಮ್ಮನ್ನ ಪಾಪ ಮಾಡಿಸಲಿಕ್ಕೆ ಸಾಧ್ಯವಿಲ್ಲ. ಶತ್ರುವಿಗೆ ಆ ಅವಕಾಶವಿಲ್ಲ. ಸೈತಾನನು ನಿಮ್ಮನ್ನ ಪ್ರೇರೇಪಣೆ ಒಳಪಡಿಸಬಹುದೇ ಹೊರತು ಪಾಪ ಮಾಡಿಸಲು ಆಗುವುದಿಲ್ಲ. ಆದಾಮ ಅವರು ಪಾಪ ಮಾಡಿದ್ರು. ಹೇಗೆ? ಸೈತಾನನು ಬಂದು ಅವರನ್ನ ಪ್ರೇರೇಪಿಸಿದ. ಏನೂ ಆಗಲ್ಲ. ಸೈತಾನನು ಹಣ್ಣು ಕಿತ್ತುಕೊಟ್ನ, ತಿನ್ನು ಅಂತೇಳಿ ಕಿತ್ತುಕೊಟ್ನ, ಅವ್ರ ಬಾಯಲ್ಲಿಟ್ನ, ನುಂಗು ಅಂತೇಳಿ ಬಲವಂತ ಮಾಡಿದ್ನ? ಏನೂ ಮಾಡಲಿಲ್ಲ. ಅವನು ಬರೀ ಏನು ಮಾಡ್ದ? ಪ್ರೇರೇಪಣೆ ಮಾಡಿದ. ಯಾವಾಗ ನಮ್ಮನ್ನ ಪ್ರೇರೇಪಣೆ ಮಾಡ್ತಾರೋ ನಾವು ಉಬ್ಕೊಂಡ್ಬಿಡ್ತೀವಿ.
ಯಾರನ್ನಾದರೂ ಒಂದು ವೇಳೆ ಒಳ್ಳೆಯ ರೀತಿಯಲ್ಲಿ ನಿನ್ನ ಕೈಯಲ್ಲಿ ಆಗುತ್ತೆ ಓಡು ಅಂದರೆ ಓಡ್ತಾರೆ ಅಲ್ವಾ, ಓಡು ನಿನ್ನ ಕೈಯಲ್ಲಿ ಆಗುತ್ತೆ ಹುಮ್ಮಸ್ಸು ಮಾಡಿದ್ರೆ ಓಡ್ತಾರೆ. ಹಾಗೇನೆ ನಿನ್ನ ಕೈಯಲ್ಲಿ ಆಗಲ್ಲ ಬಿಡಪ್ಪ ಅಲ್ವಾ, ನಿನ್ನ ಕೈಯಲ್ಲಿ ಆಗಲ್ಲ, ಅವ್ನು ಮಾತಾಡ್ತಾ ಇದ್ರು ನೀನು ಸುಮ್ಮನೆ ಇದೆಯಾ, ಹೋಗಿ ನೋಡೋಣ ಆಯಿತು ಒಂದು ಒಡೆದು ನೋಡಪ್ಪ ಅಂತಾರೆ. ಇವನು ಬೇಡ ಬಿಡಪ್ಪ ಅಂದರೆ ನೀನು ಗಂಡಸಲ್ಲ ಬಿಡ ನೀನು ಹಿಂಗೆ ಗಂಡಸಲ್ಲ ಬೇಡ ಅಂದಾಗ ಇವನಿಗೆ ಏನು ನಾನು ಹಿಂಗೆ ಅಂದ್ಬಿಟ್ರಲ್ಲ ಅಂತೇಳಿ ಅವನಿಗೆ ಒಂಥರ ಹುಮ್ಮಸ್ಸು ಬಂದುಬಿಡ್ತದೆ ಅಲ್ವಾ. ಹೆಂಗಸರು ಜಗಳ ಮಾಡೋದು ಹಂಗೆ, ಎಲ್ಲಿ ನೋಡೋಣ ಒಂದು ಮಾತು ಎತ್ತು ಬಾಯಿ ಮಾತಾಡಿ ನೋಡೋಣ, ನಿನ್ನ ಕೈಯಲ್ಲಿ ಆದರೆ ಎಲ್ಲಿ ನಮ್ಮ ಮನೆ ಮುಂದೆ ಬಂದು ಮಾತಾಡಿ ನೋಡೋಣ ಅಂತಾರೆ. ಅವಾಗ ಏನು ಇವ್ರಿಗೆ ಬರ್ತದೆ ಹುಮ್ಮಸ್ಸು, ಈ ಮನೆ ಮುಂದೆ ಬಂದ್ರೆ ಏನು ಮಾಡಿಬಿಡ್ತೀಯಾ, ಮನೆ ಮುಂದೆ ಬಂದು ಬೈತೀನಿ ತಗೋ ಅಂತ ಹೇಳ್ಬಿಟ್ಟು ಅವರು ಮನೆ ಮುಂದೆ ಬಂದು ಬೈತಾರೆ. ಯಾಕೆಂದ್ರೆ ಅವ್ರು ಏನಂತ ಪ್ರೇರೇಪಿಸಿದ್ರು, ನಿನಗೆ ಧೈರ್ಯ ಇದ್ರೆ ನಮ್ಮ ಗಂಡ ಇದ್ದಾಗ ಮಾತಾಡು ಅಂತಾಳೆ. ಆವಾಗ ಅಯ್ಯಮ್ಮನಿಗೆ ಗಂಡ ಏನು ದೊಡ್ಡ ಇವನ ನಡಿ ಮಾತಾಡ್ತೀನಿ ಅಂದರೆ ಆ ಪ್ರೇರೇಪಣೆಯ ಮಾತೇನಂದರೆ ಪ್ರೇರೇಪಿಸೋದಂಗಂದ್ರೆ ನಾವು ಅದನ್ನು ಮಾಡಲೇಬೇಕು. ಅದನ್ನು ಯಾರು ಸೈತಾನನ್ನು ನಮ್ಮಲ್ಲಿ ಹುಟ್ಟಿಸ್ತಾನೆ. ನೀನು ಹಂಗೆ ನೀನು ಹಿಂಗೆ ಅಂತೇಳಿ ಅವನು ಪ್ರೇರೇಪಿಸುವಾಗ ನಾವೇನಾಗ್ಬಿಡ್ತೀವಿ, ಹುಮ್ಮಸ್ಸಾಗ್ಬಿಡ್ತೀವಿ. ಆಯಿತು ನೋಡೋಣ ಏನಾಗ್ಬಿಡ್ತದೋ, ಏನು ಮಾಡಿಬಿಡ್ತಾನೋ ನೋಡೋಣ, ಹಂಗೆ ಹಿಂಗೆ ಅಂತ ಹೋಗ್ಬಿಡ್ತೀವಿ. ಸೈತಾನನು ನಮ್ಮನ್ನು ಪಾಪ ಮಾಡಿಸುವುದಕ್ಕಾಗಿ, ನಮ್ಮನ್ನು ಬೀಳಿಸುವುದಕ್ಕಾಗಿ, ನಮ್ಮನ್ನು ಹಾಳು ಮಾಡುವುದಕ್ಕಾಗಿ ಎಷ್ಟೋ ಜನರ ಹೃದಯಗಳಲ್ಲಿ ಈ ರೀತಿಯಾಗಿ ಕಾರ್ಯ ಮಾಡ್ತಾ ಇರ್ತಾನೆ. ನಿಮಗೆ ಸಂಸೋನನ ಬಗ್ಗೆ ಗೊತ್ತುಂಟು. ಸಂಸೋನನು ಬಹಳ ಬಲಶಾಲಿ, ದೇವರಾತ್ಮನಿಂದ ತುಂಬಿದವನು. ಆದರೂ ಕೂಡ ಅವನು ಏನು ಮಾಡ್ತಾನೆ ನಿಮ್ಗೆ ಗೊತ್ತು, ದಲೀಲಳು ಏನು ಮಾಡಿದ್ಲು, ಇದೇ ನಾನು ಹೇಳಿದ್ದಾನೆ ಸ್ಟಾರ್ಟಿಂಗು, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತಾಳೆ. ಇದೆಯಮ್ಮ ಪ್ರೀತಿ ಯಾಕಿಲ್ಲ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದರೆ, ನಿನ್ನ ರಹಸ್ಯ ಹೇಳಲೇ ಇಲ್ಲ ಅಂತ ಒಂದ್ಸರಿ ಹೇಳ್ತಾನೆ. ಇವನು ಒಂದ್ಸಾರಿ ಬಿಡು ಅಂತೇಳಿ ನನ್ನನ್ನು ಹಗ್ಗದಲ್ಲಿ ಕಟ್ಟಾಕ್ಬಿಟ್ರೆ ನನ್ನ ಶಕ್ತಿ ಎಲ್ಲ ಹೊರಟೋಗ್ಬಿಡುತ್ತೆ ಅಂದ. ಅವಳು ಅದನ್ನು ಎತ್ಕೊಂಡಾಗ ಅವ್ರಿಗೆ ಹೇಳಿದ್ರು, ಅಯ್ಯೋ ರಾತ್ರಿ ಮಲಗಿದ್ದಾಗ ಹಗ್ಗ ಎಲ್ಲ ಕಟ್ಟಿದ್ಲು. ಅವರು ಬರ್ರಿ ಇವಾಗ ಅಂತ ಹೇಳಿದ್ರು. ಯಾವಾಗ ಬಂದು ಇವನು ಅದೆಲ್ಲ ಹಂಗೆ ಬಿಚ್ಚಿಸ್ಕೊಂಡು ಹೋಗ್ಬಿಟ್ಟ. ಬಂದು ಮಾರನೇ ದಿನ ಹೇಳ್ತಾಳೆ, ಏನಪ್ಪ ನೀನು ಸುಳ್ಳು ಹೇಳ್ಬಿಟ್ಟೆ ನನ್ನ ಹತ್ರ ಅಂತ. ನಾನೇನು ಸುಳ್ಳು ಹೇಳಿದೆ ಅಂದರೆ, ನಿನ್ನ ಶಕ್ತಿ ಇದರಲ್ಲಿಲ್ಲ ಅಂತೇಳಿ ಹೇಳಿದೆ, ನನಗೆ ಈ ಥರ ಮಾಡಿದ್ರೆ ನಾನು ಸೋತೋಗ್ತೀನಿ ಅಂತ ಹೇಳಿದೆ. ಅವನು ಈ ಥರ ಮಾಡುವಾಗ ದಲೀಲಳು ಸಂಸೋನನನ್ನು ನಂಬಿಸಿ ಪ್ರತಿದಿನ ವೇದಿಸಿ ಏನು ಮಾಡ್ತಾರೆ, ಅವನ ರಹಸ್ಯವನ್ನು ಒಂದು ದಿವಸ ಅಯ್ಯೋ ಇವಳು ಕಾಟ ತಡ್ಕೊಳಕ್ಕಾಗಲ್ಲ, ಕೆಲವು ಸಾರಿ ಪದೇ ಕೇಳ್ತಾ ಇದ್ರೆ ಏನಾಗುತ್ತೆ, ನಾವೇನು ಮಾಡಿಬಿಡ್ತೀವಿ, ರಹಸ್ಯಗಳನ್ನು ಹೇಳ್ಬಿಡ್ತೀವಿ. ಕೆಲವು ಸಾರಿ ಫ್ರೆಂಡ್ಶಿಪ್ ಮಾಡ್ತೀವಿ, ಕೆಲವು ಸಾರಿ ಹೇಳ್ಬಾರ್ದು ಅಂತ ಇರ್ತೀವಿ ಅಲ್ವಾ, ಹೇಳ್ಬಾರ್ದು ಅಂತ ಅಂದ್ಕೊಳ್ತಾ ಇರ್ತೀವಿ. ನಾವು ನೋಡ್ತಾ ಇರ್ತೀವಿ, ಆ ರಹಸ್ಯಗಳನ್ನು ನಾವು ಹೇಳಿಬಿಡ್ತೀವಿ. ಯಾಕೆಂದರೆ ಪದೇ ಅವರು ಪೀಡಿಸುವುದರಿಂದ, ಪದೇ ಅವರು ನಮ್ಮ ಬಗ್ಗೆ ಮಾತಾಡುವುದರಿಂದ ನಾವು ಇಲ್ಲ ಸಲ್ಲದ ರಹಸ್ಯಗಳನ್ನು ಅವರಿಗೆ ನಾವು ತಿಳಿಸಿಬಿಡ್ತೇವೆ. ದೇವರ ಜನರ, ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನಮಗೂ ಕೂಡ ಒಂದು ವೇಳೆ ಸೈತಾನನು ಪ್ರೇರೇಪಣೆ ಮಾಡುವಾಗ ಒಂದು ಅವಕಾಶ ಕೊಟ್ಟರೆ ಸಾಕು. ಓಕೆ, ಅವನು ಒಂದು ಅವಕಾಶ ಕೊಟ್ಟರೆ ನಮ್ಮ ಕನಸನ್ನೆಲ್ಲ ಅವನೇನು ಮಾಡ್ತಾನೆ, ಹಾಳು ಮಾಡಿಬಿಡ್ತಾನೆ, ನಮ್ಮ ಕುಟುಂಬವನ್ನೆಲ್ಲ ಹಾಳು ಮಾಡಿಬಿಡ್ತಾನೆ ಅಂತ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನ, ಆದ್ದರಿಂದ ಮೊದಲ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದುವಾಗ, ಮೊದಲ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನ ಎಚ್ಚರಿಸುತ್ತೇನೆ. ಮೊದಲ ಪೇತ್ರ 2ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ, ಏನು ಮಾಡಬೇಕಂತೆ, ಪ್ರಿಯರೇ, ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಏನು ಮಾಡ್ತದಂತೆ, ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳು. ನಮ್ಮ ಶರೀರದ ಮೇಲೆ ಏನು ಮಾಡ್ತವಂತದು, ಯುದ್ಧ ಮಾಡ್ತವಂತೆ. ಶಾರೀರಿಕ ಅಭಿಲಾಷೆಗಳಿಗೆ ಏನು ಮಾಡಬೇಕು, ದೂರವಾಗಿರಬೇಕೆಂದು ನಿಮ್ಮನ್ನ ಎಚ್ಚರಿಸುತ್ತೇನೆ. ಯಾವಾಗ ನಾವು ದೇವರಿಗೆ ಎಸ್ ಹೇಳ್ತೇವೋ ಆವಾಗ ಸೈತಾನನಿಗೆ ನಾವು ನೋ ಹೇಳ್ದಂಗೆ ಅಲ್ವಾ. ನಾವು ಯಾವಾಗ ಸೈತಾನನಿಗೆ ಎಸ್ ಹೇಳ್ತೇವೋ ದೇವರಿಗೆ ನಾವು ನೋ ಹೇಳ್ದಂಗೆ. ನಾವು ಯಾರಿಗೆ ಎಸ್ ಹೇಳ್ತೇವೆ, ಯಾರಿಗೆ ನೋವು ಹೇಳ್ತೇವೆ ನಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಕೆಟ್ಟತನಕ್ಕೆ ನಾವು ಹೌದು ಅಂತೀವ, ಇಲ್ಲವ ಒಳ್ಳೆತನಕ್ಕೆ ಹೌದು ಅಂತೀವ. ನಾವು ಯಾವುದಕ್ಕೆ ಹೌದಂದರೆ ಅದರ ಪ್ರಕಾರ ನಮಗಾಗ್ತದೆ. ಬೆಳಿಗ್ಗೆ ನಾವು ಎದ್ದು ಹುಮ್ಮಸ್ಸಿನಿಂದ ನನ್ನ ಕುಟುಂಬಕ್ಕಾಗಿ ದುಡಿಯಬೇಕಪ್ಪ, ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು, ನಾನು ಒಳ್ಳೆ ರೀತಿ ಮುಂದಕ್ಕೆ ಹೋಗಬೇಕು ಅಂತ ನಾವು ಹೋದರೆ ನಮಗೇನಾಗುತ್ತೆ, ಒಳ್ಳೆ ದಿನ ಇರ್ತದೆ. ಒಂದು ವೇಳೆ ಬೆಳಗ್ಗೆ ಎದ್ದ ತಕ್ಷಣ
ಏನಾದರೂ ಮನಸ್ತಾಪಗಳು, ಮನಸ್ಸಿಗೆ ಬೇಜಾರಾಯ್ತಂದರೆ ದಿನ ಎಲ್ಲ ನಮಗೆ ಹಾಗೆಯೇ ಇರುತ್ತದೆ. ಆದ್ದರಿಂದ ನಾವು ದೇವರಿಗೆ ಯಾವಾಗಲೂ ಎಸ್ ಹೇಳ್ಬೇಕು. ದೇವರು ನಮ್ಮಲ್ಲಿದ್ದರೆ, ಯೋಸೇಪನಲ್ಲಿ ದೇವರಿದ್ದದ್ದರಿಂದ ಆಕೆ ಎಷ್ಟು ಕಷ್ಟ ಕೊಟ್ಟರು, ಎಷ್ಟು ಆಕೆ ಆತನನ್ನು ಪೀಡಿಸಿದ್ರು ಕೂಡ ಕಿವಿನೂ ಕೊಡಲಿಲ್ಲ, ಒಪ್ಪಿಕೊಳ್ಳಲು ಇಲ್ಲ. ಕೆಲವು ಸಾರಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಇರಲಿ ಏನೋ ಹೇಳ್ತಾ ಇದ್ದಾರೆ ಕೇಳಿಸ್ಕೋಣ ಅಂತ ಕಿವಿ ಕೊಡ್ತಾರೆ ಅಲ್ವಾ. ಈಗ ಉದಾಹರಣೆಗೆ ಯಾರಾದರೂ ಫೋನ್ಗಳಲ್ಲಿ ಫೋನ್ ಮಾಡ್ತಾರೆ, ಲೋನ್ ಕೊಡ್ತೀವಿ, ಆಫರ್ ಇದೆ ಅಂತ ಹೇಳಿದಾಗ ಒಂದೇ ಮಾತಿಗೆ ನಮ್ಮ ಹತ್ರ ದುಡ್ಡಿಲ್ಲ ಸರ್ ಬೇಡ ಅಂತ ಇಟ್ಬಿಟ್ಟು ಅಂದರೆ ಸರೋಯ್ತು. ಹೌದಾ, ಏನು ಆಫರು ಅಂದ್ವಿ ಅಂತ ತಿಳ್ಕೊಳ್ಳಿ, ಮುಗಿದೋಯ್ತು ನಮ್ಮ ಕತೆ ಅಲ್ವಾ. ಏನು ಆಫರು ಅಂದರೆ ಅವ್ರು ಬಿಡೋದೇ ಇಲ್ಲ. ಆಮೇಲೆ ನಾವು ಬೇಡ ಅಂದರೆ ಅವ್ರು ಬಿಡಲ್ಲ. ಫೋನ್ ಮಾಡಿ ತಿರುಗಿ ಮೊನ್ನೆ ಕೇಳಿದ್ರಲ್ಲ ಬೇಕಾ ಅಂತ ಕೇಳ್ತಾರೆ. ನನಗೆ ಸುಮಾರು ಸಾರಿ ಈ ಕಾರ್ ಲೋನ್ ಬೇಕಾ ನಿಮ್ಮದು ಕಾರ್ ಇದೆ ಅಂತ. ನನ್ನ ಹತ್ರ ಕಾರೇ ಇಲ್ಲ. ಅದೇನೆಂದರೆ ಟ್ರಸ್ಟ್ ಹೆಸರಲ್ಲಿ ತಗೊಂಡಿದ್ದೀವಿ, ಚರ್ಚ್ ಹೆಸರಲ್ಲಿ ತಗೊಂಡಿರೋ ಕಾರ್ ಅದು ನಮ್ಮ ಹೆಸರಲ್ಲಿದೆ. ಅದಕ್ಕೆ ಸುಮಾರು ಇವತ್ತಿಗೊಂದು 25 ಸಾರಿ ಮಾಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ನಂಬರಿಂದ ಫೋನ್ ಮಾಡೋದು, ಸರ್ ನಿಮ್ಗೆ ಕಾರ್ ಲೋನ್ ಬೇಕಾ, ದುಡ್ಡು ಬೇಕಾ ಅಂತ ಕೇಳೋದು. ಒಂದೊಂದು ಸಾರಿ ದುಡ್ಡಿಲ್ವಲ್ಲ, ಹೋಗಿ ಕೇಳೋಣ ಅನ್ನಿಸ್ತದೆ. ಯಾಕಂದರೆ ಒಂದು ಶೋಧನೆ ಅಲ್ವಾ. ದುಡ್ಡಿದ್ದಾಗ ಏನನ್ಸುತ್ತೆ, ಬಿಡಪ್ಪ ಎಲ್ಲ ಐತೆ ಅನಿಸುತ್ತೆ. ದುಡ್ಡಿಲ್ದಾಗ ಏನಿಸುತ್ತೆ, ಇವಾಗ ಫೋನ್ ಮಾಡಿದರೆ ಪಾಪ ಬೇಕು ಅಂತ ಬಿಡ್ತಾ ಇದ್ವಿ. ಅಂದರೆ ಆ ಪದೇ ಅವ್ರು ಫೋನ್ ಮಾಡುವಾಗ ನಮಗೊಂದು ಆಸೆ ಬರ್ತದೆ, ಒಂದು ಸಾರಿ ನೋಡೋಣಲ್ಲ, ಒಂದು ಸಾರಿ ಕೇಳಿಸ್ಕೊಳ್ಳೋಣ ಹೆಂಗಿರುತ್ತೋ ಆಫರ್ ಅಲ್ವಾ. ಈಗ ಸಿನಿಮಾ ಹಾಡುಗಳು ಕೇಳಿಸ್ಕೊಂಡ್ರೆ ಅಂತ ತಿಳ್ಕೊಂಡ್ರೆ ಒಂದು ಸಾರಿ, ಆ ಸಿನಿಮಾ ಹಾಡುಗಳು ಯಾವುದೋ ಹಾಡು ಕೇಳಿಸ್ಕೊಂಡ್ರೆ ಇನ್ನೊಂದು ಸಾರಿ ಕೇಳಿಸ್ಬೇಕು ಅಂದ್ಕೊಂತ ಅಲ್ವಾ. ಚೆನ್ನಾಗಿದೆ ಅದು ಮತ್ತೆ ಕೇಳಿಸ್ಕೋಬೇಕು. ಒಂದು ಸಾರಿ ನಾವು ಕೇಳಿಸ್ಕೊಂಡ್ರೆ, ಒಂದು ಸಾರಿ ನಾವು ಕಿವಿಗೊಟ್ರೆ, ಒಂದು ಸಾರಿ ಒಪ್ಪಿಕೊಂಡ್ರೆ ಮುಗೀತು. ನನಗೊಂದು ಸಹೋದರಿ ಕಾಲ್ ಮಾಡ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಪಾಸ್ಟ್ರೇ ನಾನು ಒಬ್ಬ ವ್ಯಕ್ತಿಯಿಂದ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಾನು ಬಿಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ನಾನು ಎಷ್ಟು ಹೇಳಿದ್ರು ಕೂಡ ಒಪ್ಕೊಳ್ತಾ ಇಲ್ಲ. ಏನು ಗೊತ್ತಾ, ಆ್ಯಕ್ಚುಲಿ ಒಂದು ಸಾರಿ ಯಾರಿಗೋ ಪುರುಷನಾಗಲಿ ಸ್ತ್ರೀ ಆಗಲಿ ಬೇರೊಬ್ಬರಿಗೆ ಅವಕಾಶ ಕೊಟ್ವಿ ಅಂತ ತಿಳ್ಕೊಳ್ಳಿ, ಅದನ್ನೇ ಇಟ್ಕೊಂಡು ಏನು ಮಾಡ್ತಾರೆ, ಮೊನ್ನೆ ನಾನು ಕೊಟ್ಟಿಲ್ಲೇನೋ, ಮೊನ್ನೆ ನೀನು ಮಾಡಿಲ್ಲೇನೋ. ಸೈತಾನ್ ಏನು ಹೇಳ್ತಾನೆ ಗೊತ್ತಾ, ಒಂದು ಸಾರಿ ಕುಡ್ದಿದ್ಯಾ, ಇನ್ನೊಂದು ಸಾರಿ ಕುಡಿದ್ರೆ ಏನಾಗುತ್ತೆ, ಏನು ದೇವ್ರು ಕ್ಷಮಿಸಲ್ವಾ? ಒಂದು ಸಾರಿ ತಪ್ಪು ಮಾಡಿದೆ, ಇನ್ನೊಂದು ಸಾರಿ ತಪ್ಪು ಮಾಡಿದ್ರೆ ಕ್ಷಮಿಸಲ್ವಾ? ಈ ರೀತಿಯಾದ ಪ್ರೇರೇಪಣೆ ಕೊಟ್ಬಿಡ್ತಾನೆ. ಹೌದಲ್ವಾ, ಒಂದು ಸಾರಿ ಮಾಡಿದ್ದೀನಿ ಆಲ್ರೆಡಿ ನನ್ನ ಪಾಪಿ, ಇನ್ನೊಂದು ಸಾರಿ ಅದ್ರ ಜೊತೆಗೆ ಮಾಡಿ, ಇದು ಲಾಸ್ಟ್. ಕೆಲವ್ರು ಕೇಳಿದಾಗ ಏನು ಹೇಳ್ತಾರೆ ಗೊತ್ತಾ, ಇದು ಲಾಸ್ಟ್ ಪಾಸ್ಟ್ರೆ, ಇವತ್ತೇ ಲಾಸ್ಟ್ ಪಾಸ್ಟ್ರೆ, ಇನ್ನು ಮುಂದೆ ನಾನು ಇನ್ನು ಮುಂದೆ ಹಂಗಿರಲ್ಲ ಪಾಸ್ಟ್ರೆ ಅಂತ ಹೇಳ್ತಾರೆ. ಯಾವತ್ತು ಕೇಳ್ತೀರೋ ಅವತ್ತೆಲ್ಲ ಹೇಳೋದು ಅದೇ ಮಾತು, ಇವತ್ತೇ ಲಾಸ್ಟ್. ಅದೇನೋ ಹೇಳ್ತಾರಲ್ಲ, ನಾಳೆ ಬರ್ತೀನಿ ಅಂದಂಗೆ, ನಾಳೆ ಕೇಳಿದ್ರೆ ತಿರುಗಿ ನಾಳೆ ಅಂತಾರೆ. ಆ ರೀತಿಯಾಗಿ ಆಗೋಗ್ತದೆ. ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ನಮಗೆ ಪ್ರೇರೇಪಿಸುತ್ತದೆ, ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕು. ಯಾಕೆ ಗೊತ್ತಾ, ನಾವು ಶಾರೀರಿಕ ಅಭಿಲಾಷೆಗಳಿಗೆ ಅವಕಾಶ ಕೊಟ್ರೆ ನಮ್ಮ ಆತ್ಮದ ಮೇಲೆ ಯುದ್ಧ ನಡೆಯುತ್ತದೆ. ನೋಡಿ ಅಲ್ಲಿ ವಾಕ್ಯ ಹೇಳುತ್ತದೆ, ಅದೇ 1 ಪೇತ್ರ 2:11, ನೀವು ಶಾರೀರಿಕ ಅಭಿಲಾಷೆಗಳಿಗೆ ಅವಕಾಶ ಕೊಟ್ರೆ ನಿಮ್ಮ ಆತ್ಮಗಳ ಮೇಲೆ ಯುದ್ಧ ನಡೆಯುತ್ತದೆ. ನಾವು ಯೇಸು ಸ್ವಾಮಿಯನ್ನು ನಂಬಿರುವಂಥ ಮುಖ್ಯ ಉದ್ದೇಶ ಏನು, ನಮ್ಮ ಆತ್ಮ ರಕ್ಷಣೆ. ನಾವು ಇಹಲೋಕದಲ್ಲಿ ಯಾವುದೇ ರೀತಿ ಇರಬಹುದು, ಇಹಲೋಕದಲ್ಲಿ ಏನೇ ಆಗಿರಬಹುದು, ಆದರೆ ನಮ್ಮ ಆತ್ಮ ರಕ್ಷಣೆ ಮುಖ್ಯ. ಸೈತಾನನು ನಮ್ಮನ್ನ ಈ ಲೋಕದಲ್ಲಿ ಶರೀರದ ಮುಖಾಂತರವಾಗಿ ಆತ್ಮವನ್ನ ನಷ್ಟಪಡಿಸುವುದಕ್ಕೆ ಅವನು ಪ್ರಯತ್ನ ಮಾಡುತ್ತಾನೆ. ಅದೇ ದೇವರ ವಾಕ್ಯ ಹೇಳುತ್ತಾ ಇರುವುದು. ಆದಿಕಾಂಡ ಗ್ರಂಥ 38ನೇ ಅಧ್ಯಾಯ 39ನೇ ಅಧ್ಯಾಯ 8ನೇ ವಚನ, ಈಗ ಓದ್ತಾ ಇರೋ ನಮ್ಮ ಅಧ್ಯಾಯದಲ್ಲಿ 8ನೇ ವಚನ, ಆದರೆ ಅವನು ಒಪ್ಪದೆ. 39ನೇ ಅಧ್ಯಾಯ 8ನೇ ವಚನ, ಆದರೆ ಅವನು ಒಪ್ಪದೆ ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ನೋಡಿ ಅವನು ಹೇಳ್ತಾ ಇದ್ದಾನೆ, ಆಕೆಗೆ ತಿಳಿ ಹೇಳ್ತಾ ಇದ್ದಾನೆ. ಅವನು ಒಪ್ಕೊಳ್ಳಿಲ್ಲ, ಪಾಪಕ್ಕೆ ಒಪ್ಕೊಳ್ಳಿಲ್ಲ. ಬದಲಾಗಿ ನೋಡಿಯಮ್ಮ, ನಾನು ನನ್ನನ್ನು ನಂಬಿ ನನ್ನ ಧಣಿ ನನ್ನನ್ನು ಈ ಕೆಲಸ ಒಪ್ಪಿಸಿದ್ದಾನೆ. ಮೊದಲನೇದು ಅವನೇನು ಮಾಡ್ದ, ದೇವರನ್ನು ತನ್ನ ಜೀವಿತದಲ್ಲಿ ಇಟ್ಕೊಂಡಿದ್ದಾನೆ. ಈಗ ಅವನೇನು ಮಾಡ್ತಾ ಇದ್ದಾನೆ, ದಣಿಗೆ ಮರ್ಯಾದೆ ಕೊಡ್ತಾ ಇದ್ದಾನೆ, ಮೇಲಧಿಕಾರಿಗೆ ಮರ್ಯಾದೆ ಕೊಡ್ತಾ ಇದ್ದಾನೆ. ನಂಬಿಕೆ ದ್ರೋಹ ನಾನು ಮಾಡಲ್ಲ, ಅನ್ನ ತಿಂದ ಮನೆಗೆ ಕನ್ನ ನಾನು ಹಾಕೋದಿಲ್ಲ, ತಪ್ಪು, ಆ ರೀತಿ ನಾವು ಮಾಡಬಾರ್ದು ಅಂತ ಅವನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಜನವೇ,
ನಾವು ಮೊದಲು ನಮ್ಮಲ್ಲಿ ದೇವರನ್ನ ಇಟ್ಟುಕೊಳ್ಬೇಕು. ಎರಡನೇದಾಗಿ ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು. ಆ ದೇವರಿಗೆ ನಂಬಿಗಸ್ತರಾಗಿದ್ದರೆ ದಣಿಗಳಿಗೂ ನಾವು ನಂಬಿಗಸ್ತರಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಅವನು ಒಪ್ಪದೆ ಅಂತ ಹೇಳ್ತಾ ಇದೆ. ಎಷ್ಟು ಸಾರಿ ನಮಗೆ ತೊಂದರೆಗಳು ಬಂದಾಗ್ಯೂ ಕೆಲವು ಸಾರಿ ಸೈತಾನನು ಕಷ್ಟಗಳನ್ನು ಕೊಡ್ತಾನೆ ಅಲ್ವಾ, ನಮಗೆ ವೇದನೆಗಳನ್ನು ಕೊಡ್ತಾನೆ, ನಾವು ದೇವರನ್ನ ಬಿಟ್ಟು ಹೋಗ್ಬೇಕು ಅಂತ ಶೋಧನೆಗಳನ್ನು ಕೊಡ್ತಾನೆ. ಆವಾಗ ನಾವು ಸೈತಾನನ ಮಾತಿಗೆ ಕಿವಿಗೊಟ್ಬಿಟ್ಟು ಅಯ್ಯೋ ಬಿಡಪ್ಪ ಇದೆಲ್ಲ ಏನಕ್ಕೆ, ಹೋಗ್ಬಿಡೋಣ ವಾಪಸ್ಸು. ಎಷ್ಟೋ ಜನರು ಆ ರೀತಿ ಹೋಗ್ಬಿಟ್ಟವರಿದ್ದಾರೆ. ಯಾಕೆಂದರೆ ಸೈತಾನ ಅವ್ರ ಹೃದಯದ ಹೇಳ್ತಾನೆ, ಅಯ್ಯೋ ಕುಟುಂಬನ ಬಿಟ್ಟು ಹೋಗ್ತೀಯಾ ನೀನು, ನಮ್ಮ ಸಂಪ್ರದಾಯನ ಬಿಟ್ಟು ಹೋಗ್ತೀಯಾ, ನಮ್ಮ ಕುಲವನ್ನು ಬಿಟ್ಟು ಹೋಗ್ತಾ ಇದೀಯಾ, ಅದು ಮಾಡ್ತಾ ಇದೀಯ, ಇದು ಮಾಡ್ತಾ ಇದೆಯಾ, ಬೇಡ ಬಿಡಪ್ಪ ಅನ್ನುವಾಗ ನಾವೇನು ಮಾಡ್ತೀವಿ, ಅದಕ್ಕೆ ನಾವು ಕಿವಿಗೊಟ್ಟು ನಾವು ಅಲ್ಲಿ ಹೋಗ್ಬಿಡ್ತೇವೆ. ಅದರಿಂದ ದೇವರ ವಾಕ್ಯ ಹೇಳುತ್ತದೆ, ನಾವು ಅದಕ್ಕೆ ಕಿವಿಗೊಡದೆ ನಾವು ಏನು ಮಾಡಬೇಕು, ನಾವು ದೇವರ ಸ್ವರಕ್ಕೆ ಕಿವಿಗೊಡುವಂಥವರು ಆಗಿರಬೇಕು. ಆಗ ದೇವರು ನಮ್ಮನ್ನು ಕರುಣೆ ತೋರಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ನೀವು ಸಂಸೋನನ್ನು ನೋಡ್ತಾ ಇದ್ದೀರಾ, ಸಂಸೋನನ್ನು ದೆಲೀಲ ಮಾತುಗಳಿಗೆ ಒಪ್ಕೊಂಡ್ಬಿಟ್ಟ, ಹಾಳಾಯಿತು, ಅವನನ್ನು ಕಟ್ಟಿ ಹಾಕಿದ್ರು, ಕಣ್ಣು ಕಿತ್ತ ಹಾಕಿದ್ರು ಅಲ್ವಾ, ಒಪ್ಪಿಕೊಂಡಿದ್ದಕ್ಕೆ. ನೋಡಿ, ಯೋಸೇಫನು ಒಪ್ಕೊಳ್ಳೇ ಇಲ್ಲ, ಸಂಸೋನನು ಒಪ್ಕೊಂಡ್ಬಿಟ್ಟ. ಅದೇನಾಯ್ತು, ಸೈತಾನನು ಅಯ್ಯೋ ಪಾಪ ಅಂತ ನಮ್ಮ ಮೇಲೆ ಅನ್ನೋದಿಲ್ಲ. ಅವನು ಅಯ್ಯೋ ಪಾಪ ಬಿಡು, ಇವನು ಪಾಪ ಕಷ್ಟಪಟ್ಟಿದ್ದಾನೆ, ಕಷ್ಟಪಟ್ಟಿದ್ದಾಳೆ, ಇನ್ನು ಜಗಳ ಆಡ್ತಾ ಇದ್ದಾರೆ, ಬೇಡ ಬಿಡು ಅಂತನಾ? ಇಲ್ಲ, ಅವ್ರು ಹಾಳಾಗಬೇಕು, ಅವ್ರ ಕೈಯಲ್ಲಿ, ಅವ್ರ ಜೀವನ ಅವ್ರ ಕೈಯಲ್ಲೇ ಹಾಳಾಗಬೇಕು, ಹಂಗೆ ಮಾಡ್ತಾನೆ. ಸೈತಾನನ ಸಂಸೋನನನ್ನು ಏನು ಮಾಡಿದ್ರು ಗೊತ್ತಾ, ಪಾಪ ಅವನನ್ನು ಕಟ್ಟಿ, ಅವನ ಸರಪಣಿಗಳಲ್ಲಿ ಕಟ್ಟಿ, ಅವನ ಫಸ್ಟ್ ಏನು ಮಾಡಿದ್ರು, ಅವನ್ನ ತಲೆ ಬೋಳಿಸಿದ್ರು. ತಲೆ ಬೋಳಿಸಿದ ತಕ್ಷಣ ಅವನ ಶಕ್ತಿಯೆಲ್ಲ ಹೋಯ್ತು. ಆಮೇಲೆ ಅವನ ಕಣ್ಣು ಗುಡ್ಡೆಗಳು ಕಿತ್ತಾಕಿದ್ರಂತೆ. ಅವನ ಚೈನ್ಗಳಲ್ಲಿ ತಗೊಂಬಂದು ಅಲ್ಲಿ ಕಟ್ಟಿ ಆ ಒಂದು ಎಂಟರ್ಟೈನ್ಮೆಂಟ್ ಅವನು ನೋಡಿಸಿ, ಓ ಅವನು ನೋಡಿ, ಇವನು ನೋಡು ಹಂಗೆ ಮಾಡಿದ್ನಂತೆ, ಹಿಂಗೆ ಮಾಡಿದ್ನಂತೆ, ನೋಡಿ ಇವಾಗ ಹೆಂಗೆ ಬಿದ್ದಿದೆ ನೋಡಿ. ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು, ನಾವು ದೆಲೀಲನನ್ನು ಉಪಯೋಗಿಸಿದ್ದು ಒಳ್ಳೇದಾಯಿತು, ಆಕೆ ಮಾಡಿದ್ದ ಕೆಲಸ ನೋಡಿ ಪೀಡಿಸಿ ಅವನ್ನ ಹಾಳು ಮಾಡಿದ್ಲು. ಆದರೆ ಯಾವಾಗ ಸಂಸೋನನು, ದೇವರೇ ನನ್ನದು ತಪ್ಪಾಯ್ತಪ್ಪ, ನಾನು ಸೈತಾನನಿಗೆ ಅವಕಾಶ ಕೊಟ್ಬಿಟ್ಟೆ, ಸ್ತ್ರೀಗೆ ಅವಕಾಶ ಕೊಟ್ಬಿಟ್ಟೆ, ಪಾಪಕ್ಕೆ ಅವಕಾಶ ಕೊಟ್ಬಿಟ್ಟೆ, ಕೆಟ್ಟತನಕ್ಕೆ ಅವಕಾಶ ಕೊಟ್ಬಿಟ್ಟೆ, ದಯಮಾಡಿ ನನ್ನನ್ನು ಕನಿಕರಿಸು ಎಂದು ಹೇಳಿದಾಗ ನೋಡ್ತಾ ಇದ್ದೇವೆ, ಅವನ ಕೂದಲು ಮತ್ತೆ ಬೆಳೆದವು, ಅವನ ಶಕ್ತಿ ಮತ್ತೆ ಬಂತು, ದೇವರಿಗಾಗಿ ನಿಂತುಕೊಂಡ. ಆಮೇನ್, ಹಲ್ಲೆಲೂಯಾ. ಕೆಲವು ಸಾರಿ ನಾವು ಕೆಲವು ಪಾಪಗಳನ್ನು ಮಾಡಿರುತ್ತೇವೆ, ದೇವರು ನಮ್ಮನ್ನು ಪ್ರೀತಿಸಿ ಕ್ಷಮಿಸಿ, ಆಯ್ತು ಮಗಳೇ, ಆಯ್ತು ಮಗನೇ, ನೀನು ಮಾಡಿರುವಂಥ ತಪ್ಪನ್ನು ನಾನು ಕ್ಷಮಿಸುತ್ತೇನೆ, ಇನ್ನು ಮುಂದೆ ಪಾಪ ಮಾಡಬೇಡ. ಹೌದಲ್ವಾ? ವ್ಯಭಿಚಾರದಲ್ಲಿ ಸಿಕ್ಕ ಹಾಕಿದ ಸ್ತ್ರೀಗೆ ಏನು ಹೇಳಿದ್ರು, ನೀನು ಪಾಪ ಮಾಡಿದೀಯ, ಇದುವರೆಗೂ ತಪ್ಪು ಮಾಡಿದೀಯಾ, ಕೆಟ್ಟದಕ್ಕೆ ಅವಕಾಶ ಕೊಟ್ಟಿದೀಯಾ, ಆದರೆ ಇನ್ನು ಪಾಪ ಮಾಡೋಕ್ಕೆ ಹೋಗಬೇಡ. ದೇವರು ನಮಗೂ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಪಾಪ ಮಾಡೋಕ್ಕೆ ಹೋಗಬಾರದು. 2 ತಿಮೋಥೆಯನ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನ ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಏನಂತ ಹೇಳ್ತಾ ಇದ್ದಲ್ಲಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಆದರೆ ಇಂಗ್ಲಿಷಲ್ಲಿ ಏನು ಹೇಳ್ತದೆ ಗೊತ್ತಾ, ಫ್ಲೀ ಯೂತ್ಫುಲ್ ಅಂತ ಹೇಳ್ತದೆ. ಫ್ಲೀ ಅಂದರೆ ಓಡು ಅಂತ ಅರ್ಥ, ಅದರ ಅರ್ಥ. ಇದರಲ್ಲಿ ಹೇಳ್ತದೆ ಕನ್ನಡದಲ್ಲಿ ದೂರ ಆಗಿರು ಅಂತ, ಆದರೆ ಇಂಗ್ಲಿಷಲ್ಲಿ ಹೇಳ್ತದೆ ಓಡು ಅಂತ. ಪಾಪ ನೋಡ್ತೀಯಾ, ಕೆಟ್ಟದನ್ನ ನೋಡ್ತೀಯ, ನೀನೇನು ಮಾಡಬೇಕು, ಓಡಬೇಕು. ಕೆಟ್ಟದನ್ನು ನೋಡಿ ಓಡಬೇಕು ಅಂತ ಬೈಬಲ್ ಹೇಳುವುದನ್ನು ನಾವು ನೋಡ್ತಾ ಇದ್ದೀವಿ. ಯವ್ವನ ಇಚ್ಛೆಗಳಿಗೆ ನೀನೇನು ಮಾಡಬೇಕು, ದೂರವಾಗಿರು, ಇಲ್ಲವೇ ಓಡಿ ಹೋಗು ಅಂತ ಹೇಳುತ್ತಾ ಇದೆ. ಪೌಲನು ಥೆಸಲೋನಿಕದವರಿಗೆ ಬರೆಯುತ್ತಾ 5ನೇ ಅಧ್ಯಾಯ 22ರಿಂದ 23 ವಚನಗಳ ತನಕ, ಮೊದಲ ಥೆಸಲೋನಿಕ 5ನೇ ಅಧ್ಯಾಯ 22-23, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಏನಂತ ಹೇಳ್ತಾ ಇದೆ. ಒಂದಕ್ಕೆ ಮಾತ್ರ ಅಲ್ಲ ಹೇಳ್ತದೆ, ಮೊದಲ ಥೆಸಲೋನಿಕ 5ನೇ ಅಧ್ಯಾಯ 22-23 ಹೇಳ್ತದೆ, ನೀವೇನು ಮಾಡಬೇಕು, ಸಕಲ ವಿಧವಾದ ಕೆಟ್ಟತನಕ್ಕೆ. ನಾವು ಅಂದುಕೊಳ್ಬೋದು ಇದು ವ್ಯಭಿಚಾರಕ್ಕೆ ಸಂಬಂಧಪಟ್ಟದ್ದು ಬಿಡಪ್ಪ, ಆಕರ್ಷಣೆಗೆ ಸಂಬಂಧಪಟ್ಟದ್ದು ಬಿಡಪ್ಪ, ಹಂಗಲ್ಲ. ಸಕಲ ವಿಧವಾದ ಕೆಟ್ಟತನಕ್ಕೆ ನಾವೇನಾಗಿರಬೇಕು, ದೂರವಾಗಿರಬೇಕು. ಕೆಲವು ಸಾರಿ ಏನು ಅಂದ್ಕೊಳ್ತೀವಿ, ಒಂದು ಸಾರಿ ನೋಡೋಣ, ಒಂದು ಸಾರಿ ಕೇಳಿಸ್ಕೊಳ್ಳೋಣ, ಒಂದು ಸಾರಿ ಹೋಗೋಣ, ಈ ಅಭಿಲಾಷೆಗಳು ಬರ್ತವೆ ಅಲ್ವಾ. ಆದರೆ ಒಂದು ಸಾರಿ ಮಾಡಿದ ಮೇಲೆ ಸೈತಾನನು, ಆಲ್ರೆಡಿ ಒಂದು ಸಾರಿ ಮಾಡಿದೀಯ ತಾನೇ, ಇನ್ನೊಂದು ಸಾರಿ ಮಾಡಿದ್ರೆ ಏನು ಅಲ್ವಾ, ಸೈತಾನ ಅದನ್ನೇ ಉಪಯೋಗಿಸ್ತಾನೆ. ಆಲ್ರೆಡಿ ನೀನು ಕೆಟ್ಟೋಗಿದ್ದೀಯಾ, ಇನ್ನೇನು ನೀನು ಒಳ್ಳೆಯನೋ ಆಗನು
ನೀನು ಪಾಪಿನೇ ಬಿಡು ಅಂತ ಹೇಳಿ ಸೈತಾನ್ ಕೊನೆಗೆ ನಮ್ಮನ್ನು ಹಾಳು ಮಾಡ್ತಾನೆ. ಆದರೆ ನಾವು ದೇವರ ಹತ್ರ, ಹೌದು ದೇವರೇ ನಾನು ಪಾಪಿನೇ, ನನ್ನ ವಿರೋಧವಾಗಿ ಅನೇಕ ಆಕರ್ಷಣೆಗಳು ಬರ್ತವೆ, ಆದರೆ ನೀನು ನನ್ನಲ್ಲಿ ವಾಸ ಮಾಡಪ್ಪ. ನಾನು ಯಾವ ಕೆಟ್ಟತನಕ್ಕೂ ಒಪ್ಪಿಕೊಳ್ಳಲೇಬಾರದು. ಅದು ಏನೇ ಆಗೋಗಲಿ ಕೆಟ್ಟತನಕ್ಕೆ ನಾನು ಕೈ ಹಾಕಬಾರದು. ಅನೇಕ ವಿಧವಾದ ಕೆಟ್ಟತನಗಳು ಬೈಬಲಲ್ಲಿ ಇದೆ, ಹೇಳ್ತದೆ. ವಿಗ್ರಹಾರಾಧನೆ, ಮೋಸ, ವಂಚನೆ, ಕುಡುಕತನ, ದುಂದೌತಣ ಅಲ್ವಾ, ಹೊಟ್ಟೆ ಕಿಚ್ಚು, ಅಸೂಯೆ ಪಡುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದು, ಎಲ್ಲ ವಿಧವಾದ ಕೆಟ್ಟತನಗಳ ಕುರಿತಾಗಿ ಬೈಬಲ್ ಹೇಳ್ತದೆ. ವಿಗ್ರಹಾರಾಧನೆ ಇದೆಲ್ಲವೂ ಕೆಟ್ಟತನ, ದೇವರಿಗೆ ಇಷ್ಟ ಇಲ್ಲ, ಅದನ್ನು ಮಾಡಬಾರದು ಅಂತ ಬೈಬಲ್ ಹೇಳ್ತದೆ. ಆ ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಬೇಕು ಅಂತ ದೇವರು ವಾಕ್ಯ ಹೇಳ್ತದೆ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 15:33 ಹೇಳ್ತದೆ, ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ಎತ್ತೆಚ್ಚು ನೀತಿವಂತರಾಗಿರಿ, ಪಾಪವನ್ನ ಬಿಟ್ಟು ಬಿಡಿರಿ. ಆಶೀರ್ವಾದದ ವಾಕ್ಯ ನಮಗೆ ಬೇಕು, ಈ ಪಾಪವನ್ನು ಬಿಟ್ಟು ಬಿಡೋದು ಬೇಡ ಅಂತ ಅನೇಕರು ಅಂದುಕೊಳ್ಳುತ್ತಾರೆ. ಆದರೆ ಪಾಪವನ್ನು ಬಿಟ್ಟು ಬಿಟ್ಟರೆ ತಾನೇ ದೇವರ ಆಶೀರ್ವಾದವನ್ನು ಮಾಡೋದು. ಪಾಪಗಳನ್ನು ನಾವು ಬಿಟ್ಟು ಬಿಟ್ಟರೆ, ತ್ಯಜಿಸಿದರೆ ತಾನೇ ದೇವರು ಆಶೀರ್ವಾದ ಮಾಡೋದು. ಅಲ್ಲಿ ಹೇಳ್ತದೆ ಮೊದಲ ಕೊರಿಂಥ 15:33 ಮೋಸ ಹೋಗಬೇಡಿರಿ. ಮೋಸ ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾನೆ, ದುಷ್ಟನು ಕಾಯ್ತಾ ಇದ್ದಾನೆ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ, ಅಮಲಿನಿಂದ ಎತ್ತೆಚ್ಚು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡ್ರಿ. ಕೆಟ್ಟತನ ನಮಗೆ ಗೊತ್ತು. ಕೆಲವರು ಹೇಳ್ತಾರೆ ನಾನು ಬಿಟ್ಟರು ಅದನ್ನು ನಾನು ಬಿಡಲ್ಲ ಅಲ್ವಾ, ಹೇಳ್ತಾರಲ್ಲ ಕೆಲವರು, ನಾನು ಬಿಟ್ಟರು ಅದನ್ನು ನನ್ನ, ಕೆಲವರು ಎಲೆಡಿಕೆ ಹಾಕೋದು ಅಲ್ವಾ, ಕೆಲವರು ಸೇದೋದು, ಕುಡಿಯೋದು, ಕೆಟ್ಟತನ, ನಾನು ಬಿಟ್ಟರು ಅದನ್ನು ನಮ್ಮನ್ನು ಬಿಡಲ್ಲ. ಏನೋ ಆಗ್ತದೆ. ನಿನ್ನ ಮನಸ್ಸು ತೀರ್ಮಾನ ಮಾಡಿದರೆ, ನೀನು ಇಲ್ಲ ಅದು ನನಗೆ ಬೇಡ, ನನಗೆ ದೇವರು ಸಾಕು ಅಂತ ನೀನು ತೀರ್ಮಾನ ಮಾಡಿದರೆ, ಅದನ್ನು ನಿನ್ನ ಕಂಟ್ರೋಲಲ್ಲ, ನೀನು ಅದ್ರ ಕಂಟ್ರೋಲ್ ಮಾಡಬೇಕು ಅಲ್ವಾ. ನಮ್ಮನ್ನು ಅವ್ರು ಕಂಟ್ರೋಲ್ ಮಾಡೋದಲ್ಲ, ಯಾರೇ ವ್ಯಕ್ತಿಗಳು, ನಾವು ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಆ ರೀತಿಯಾಗಿ ನಾವು ಇರಬೇಕು. ದೇವರ ವಾಕ್ಯ ಹೇಳುತ್ತದೆ ಮೋಸ ಹೋಗಬೇಡ್ರಿ ಅಂತ ಹೇಳ್ತದೆ. ಮೊದಲ ಕೊರಿಂಥ 6ನೇ ಅಧ್ಯಾಯ 18-19 ಕೊನೆ ವಾಕ್ಯ ಓದಿಕೊಳ್ಳೋಣ. ಮೊದಲ ಕೊರಿಂಥ 6:18-19 ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನಂತ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ. ದೇವಜನವೇ, ನಾನು ಕೊನೆಯಲ್ಲಿ ನಿಮಗೆ ಹೇಳೋದಿಷ್ಟೇ, ಸೈತಾನನು, ಲೋಕವು, ಜನರು, ಕೆಟ್ಟತನವು ನಮ್ಮನ್ನು ಪದೇ ಪದೇ ಪೀಡಿಸುತ್ತದೆ. ಒಪ್ಕೋ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಬಾ ಅಂತಾರೆ, ಇಲ್ಲಿಗೆ ಬಾ, ಇದನ್ನು ಮಾಡು, ಅದನ್ನು ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಒಪ್ಕೋ ಅಂತ ಬಲವಂತ ಮಾಡಿದಾಗ ನಾವು ಒಪ್ಕೊಳ್ಬಾರದು. ಇಮಿಡಿಯೇಟ್ ಆಗಿ ಪ್ರಾರ್ಥನೆ ಮಾಡಬೇಕು. ಯಾವುದೇ ವಿಷಯ ಆಗಲಿ ತೀರ್ಮಾನಗಳನ್ನು ಮಾಡುವುದು ಸ್ವಬುದ್ಧಿಯಿಂದ ಆಧಾರ ಮಾಡಿಕೊಂಡು ಮಾಡಬಾರ್ದು. ನಾನು ಪ್ರೇಯರ್ ಮಾಡ್ತೀನಿ, ಇಲ್ಲವೇ ನಾನು ಅವ್ರಿಗೆ ಪ್ರೇಯರ್ ಮಾಡ್ತೀನಿ ಅಂತ ಹೇಳಬೇಕಾಗಿಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕು, ನಾನು ಹೇಳ್ತೀನಿ ಅಂತ ಒಂದು 5 ನಿಮಿಷ ಆದರೂ ತಗೊಂಡು ಒಳಗಡೆ ಹೋಗಿ ನೀವು ಪ್ರಾರ್ಥನೆ ಮಾಡಿ, ದೇವರೇ ಇವರೈತೆ ಹೇಳ್ತಾ ಇದ್ದಾರಲ್ಲ, ಇದು ನಾನು ತಗೋಬೇಕಾ, ಇದನ್ನು ನಾನು ಮಾಡ್ಬೋದಾ, ಇದನ್ನು ನಾನು ಹೇಳ್ಬೋದಾ, ಇಲ್ಲ ನಿಮಗೇನೋ ಡೌಟ್ ಬಂತ ಪಾಸ್ಟರ್ಗೆ ಫೋನ್ ಮಾಡಿ ಕೇಳ್ರಿ. ನಿಮ್ಮ ಪಾಸ್ಟರ್ಗಳಿಗೆ ಏನಂತ, ಪಾಸ್ಟರ್ ಈ ಥರ ಒಂದು ಬಂದಿದೆ, ಇದು ಸರಿನಾ ತಪ್ಪಾ, ನಿಮ್ಮ ಆಲೋಚನೆ ಏನು ಅಂತ ಇಮಿಡಿಯೇಟಾಗಿ. ಯಾಕೆಂದರೆ ನಮಗೆ ಬೈಬಲ್ ಓದಿ ಕೇಳೋಷ್ಟು ಟೈಮ್ ಇರಲ್ಲ ಕೆಲವು ಸಾರಿ. ಇಲ್ಲವಂದರೆ ಟೈಮ್ ಇತ್ತು ಅಂದರೆ ಬೈಬಲ್ ಓದಬೇಕು. ನೀವು ಎಲ್ಲಿ ಬೈಬಲ್ ಓದಿದ್ರೂ ದೇವರು ನಿಮ್ಮ ಹತ್ರ ಮಾತಾಡ್ತಾರೆ. ಓಕೆ, ಇಂಥ ವಾಕ್ಯನ ಓದಬೇಕಂತಲ್ಲ. ನೀವು ಹಂಗಂತೇಳಿ ಗಿಣಿಶಾಸ್ತ್ರದ ಥರ ಬೈಬಲ್ ಹಿಂಗೆ ತೆಗೆದು ದೇವರೇ ನನ್ನ ಹತ್ರ ಮಾತಾಡಿ ಇವಾಗ ಯೇಸು ನಾಮದಲ್ಲಿ ಅಂತೇಳಿ ಹಿಂಗೆ ತೆಗೆದ್ರೆ ಆಮೇಲೆ ಕಲ್ಲು ಕಟ್ಟಿ ಅವನನ್ನು ಸಮುದ್ರಕ್ಕೆ ಬೀಳಿಸು ಅಂತ ಹೇಳ್ತದೆ. ಆಮೇಲೆ ನೀವು ಹಂಗೆ ಮಾಡಬೇಕಾಗ್ತದೆ ಅಲ್ವಾ. ಅಲ್ಲಿ ಇದೆ ಅಲ್ವಾ, ಅಂಥವನನ್ನು ಬೀಸುವ ಕಲ್ಲು ಕತ್ತಿಗೆ ಕಟ್ಟಿ ಅವನ್ನ ಸಮುದ್ರದಲ್ಲಿ ಬಿಸಾಕು ಅಂದರೆ ಇದೇನಪ್ಪ ಇದು. ಆಮೇಲೆ ಅದ್ರ ಥರ ಹೋಗಿ ಮಾಡಿಬಿಟ್ರೆ ಆಮೇಲೆ ಅವನು ಹಿಡ್ಕೊಂಡೋಗಿ ಆಮೇಲೆ ಹಂಗಲ್ಲ, ಹಂಗೆ ಮಾಡಬಾರ್ದು. ಪ್ರತಿನಿತ್ಯ ನಾವು ಬೈಬಲ್ ಓದಬೇಕು. ಅರ್ಥ ಆಯ್ತಾ? ಈಗ ನಾವು ಪ್ರತಿನಿತ್ಯ ಲೈವಲ್ಲಿ ಏನು ಮಾಡ್ತೀವಿ, ಒಂದು ಕಡೆಯಿಂದ ಬೈಬಲ್ ಧ್ಯಾನ ಮಾಡ್ತೀವಲ್ವಾ, ಆ ಥರ ಪ್ರತಿನಿತ್ಯ ಓದ್ರಿ. ನೀವು ನೆಕ್ಸ್ಟ್ ಭಾಗ ಓದ್ರಿ, ಅವತ್ತು ನಿಮ್ಮ ಕಳವಳಕ್ಕೆ ದೇವರು ಉತ್ತರ ಕೊಡ್ತಾನೆ. ಆಮೇನ್. ನಿಮ್ಮೊಟ್ಟಿಗೆ ಮಾತಾಡ್ತಾನೆ ದೇವರು ಸಹಾಯ ಮಾಡ್ತಾನೆ. ಅದರಿಂದ ನಾವು ಒಪ್ಪಿಕೊಳ್ಳುವುದು ಬೇಡವೇ ಬೇಡ. ಯಾಕೆ ಯೋಸೇಫನ ಬಗ್ಗೆ ನಾವು ಕೇಳಿದ್ವಿ, ಯೋಸೇಫನು
ಪಾಪಕ್ಕೆ ಒಪ್ಪಿಕೊಳ್ಳಲೇ ಇಲ್ಲ. ಎಷ್ಟು ವಿಧವಾಗಿ ಆಕೆ ಪ್ರಯತ್ನ ಮಾಡಿದರು, ಒಪ್ಪಿಕೊಳ್ಳಲಿಲ್ಲ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ಸಂಸೋನನ್ನು ಒಪ್ಪಿಕೊಂಡ್ಬಿಟ್ಟ. ಅವನು ಯೋಸೇಫನು ದೇವರಿಗೆ ಅವಕಾಶ ಕೊಟ್ಟು ಒಪ್ಪಿಕೊಳ್ಳದೇ ಇದ್ದಿದ್ದರಿಂದ ದೇವರವನನ್ನು ಉನ್ನತಿಗೆ ತಂದನು. ಸಂಸೋನನು ಹಾಳಾದನು. ನಾವು ಸಂಸೋನನಂತಿದ್ದೇವಾ, ಯೋಸೇಫನಂತಿದ್ದೇವಾ? ಯಾರ ರೀತಿ ಇದ್ದೇವೆ ಅಂತ ನಾವು ಆಲೋಚನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೇ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ದಿನ ನಿನ್ನ ಪಾದ ಸನ್ನಿಧಿಗೆ ಬಂದು ಲೋಕದಲ್ಲಿರುವ ಆಕರ್ಷಣೆಗಳು, ಪಾಪಗಳು, ಅನೇಕ ವಿರೋಧದ ಕಾರ್ಯಗಳು ನಮ್ಮನ್ನು ಆಕರ್ಷಿಸಿ ಹಾಳು ಮಾಡಿ ನಮ್ಮ ಆತ್ಮವನ್ನು ನಷ್ಟಪಡಿಸುವುದಕ್ಕೆ ಪ್ರಯತ್ನಿಸುವಂಥ ಪ್ರತಿಯೊಂದು ಕಾರ್ಯಗಳನ್ನು ನಾವು ಒಪ್ಪಿಕೊಳ್ಳಲೇಬಾರದು ಅಂತ ನಿನ್ನ ವಾಕ್ಯವು ನಮಗೆ ಹೇಳುತ್ತಾ ಇದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಏಸಪ್ಪ, ಯಾರೆಲ್ಲ ಈ ವಾಕ್ಯವನ್ನು ಕೇಳಿದ್ದಾರೋ ಅವರ ಯವ್ವನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ, ಅವರ ಮನೆಯವರಿಗಾಗಿ ಪ್ರಾರ್ಥಿಸ್ತೇವೆ, ಅವರ ಸಭೆಯವರಿಗಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಯಾರೆಲ್ಲ ಕರ್ತನೆ ಆಕರ್ಷಿತರಾಗುತ್ತಾರೋ, ಯಾವ ಸಂದರ್ಭದಲ್ಲಿ, ಯಾವ ಸ್ಥಳದಲ್ಲಿ, ಯಾವುದೇ ವಿಷಯದಲ್ಲಿ, ಅಪ್ಪ ದೇವರೇ, ನಾವು ಕರ್ತನೆ ನಿನ್ನ ವಾಕ್ಯ ಹೇಳುತ್ತದೆ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ, ಓಡಿರಿ, ಅವರೊಟ್ಟಿಗೆ ಕೂತುಕೊಳ್ಳಬೇಡ್ರಿ, ನಡೆಯಬೇಡ್ರಿ, ಜೀವಿಸಬೇಡ್ರಿ, ಅವರು ಹೇಳೋದನ್ನು ಕೇಳಿಸಿಕೊಳ್ಳಬೇಡ್ರಿ, ಒಪ್ಪಿಕೊಳ್ಳಲೇಬೇಡ್ರಿ ಅಂತ ನಿನ್ನ ವಾಕ್ಯ ಹೇಳುತ್ತಾ ಇದ್ದೀವಿ. ಸ್ತೋತ್ರ ದೇವರೇ, ಅದರಂತೆ ನಾವು ಮಾಡುವಂತೆ ಸಹಾಯ ಮಾಡು. ಆ ಮೂಲಕವಾಗಿ ಯೋಸೇಫನನ್ನ ಆ ದೇಶಕ್ಕೆ ಪ್ರಧಾನಿಯಾಗಿ ಮಾಡಿದಿರಿ, ಅವರ ಕುಟುಂಬವನ್ನು ಉನ್ನತಕ್ಕೆ ತಂದಿರಿ ಸ್ವಾಮಿ. ಆದರೆ ಒಪ್ಪಿಕೊಂಡಂಥ ಸಂಸೋನನ ಜೀವಿತ ಹಾಳಾಗಿ ಹೋಯಿತು ಸ್ವಾಮಿ. ಈಗೋ ಎಷ್ಟೋ ಶೋಧನೆಗಳು ನಮಗೂ ಬರುತ್ತವೆ. ಕೇವಲ ಒಂದು ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ ಶೋಧನೆಗಳು ಬರುತ್ತವೆ. ಆದರೆ ನಾವು ಯಾವುದನ್ನು ಒಪ್ಪಿಕೊಳ್ಳದೆ, ಯಾವ ಕೆಟ್ಟತನವನ್ನು ಒಪ್ಪಿಕೊಳ್ಳದೆ, ಪರಿಶುದ್ಧಾತ್ಮನೇ ನಿನ್ನ ನಡೆಸುವಿಕೆಯ ಪ್ರಕಾರವಾಗಿ ನಾವು ನಡೆಯುವಂತೆ ನೀನು ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಬೇಡುವ ಭಕ್ತರಿಗೆ ಉಪಕಾರ ಮಾಡುವಂತ ಕರ್ತರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಇವರ ಅವಶ್ಯಕತೆಗಳನ್ನು ಪೂರೈಸು. ಈಗೋ ಕುಟುಂಬದಲ್ಲ ಇರುವಂತಹ ಅಸಮಾಧಾನಗಳು, ಕೊರತೆಗಳು, ಕಷ್ಟಗಳು, ನೋವುಗಳು, ವೇದನೆಗಳು ಎಲ್ಲವನ್ನ ಯೇಸುವಿನ ನಾಮದಲ್ಲಿ ತೆಗೀರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನೀವು ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗೋ ಕರ್ತನೆ, ಇವರ ಕುಟುಂಬಗಳಲ್ಲಿ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂದು ಹೇಳಿದ ಹಾಗೆ ಸೈತಾನನಿಗೆ ಅವಕಾಶವನ್ನು ಕೊಡದೆ ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಕೇಳಿದ್ದೀರಾ. ಸ್ತೋತ್ರ. ದಿನವೆಲ್ಲ ಕಾಯಿರಿ, ತಿಂಗಳೆಲ್ಲ ಜೊತೆಯಲ್ಲಿರ್ರಿ. ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ನಿನ್ನ ನಾಮಕ್ಕೆ ಮಹಿಮೆ ಉಳ್ಳವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮನ್ನು ಅಭಿಷೇಕಿಸು, ಆಶೀರ್ವದಿಸು. ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸುವಂತೆ, ನಿನ್ನ ರಾಜ್ಯ ವಿಸ್ತಾರಪಡಿಸುವಂತೆ, ನಿನ್ನ ನಾಮಕ್ಕೆ ಸಾಕ್ಷೀಕರಿಸುವಂತೆ ನಮ್ಮನ್ನು ನೀನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ವಂದನೆ ಮಾಡುತ್ತಾ, ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.